ಎಲ್ಲ ನನ್ನ ಆತ್ಮೀಯ ಮತ್ತು ಗೌರವಾನ್ವಿತ ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳೇ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನೆರೆದಿರುವಂಥ ನನ್ನೆಲ್ಲ ಗಣ್ಯಮಾನ್ಯರಿಗೂ ಮೊದಲನೇದಾಗಿ ತಮ್ಮೆಲ್ಲ ಶುಭಾಶಯಗಳನ್ನು ಕೋರುತ್ತಾ, ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಸಂವಿಧಾನ ಶಿಲ್ಪಿಗಳಾಗಿದ್ದಾರೆ. ಆಧುನಿಕ ಭಾರತದ ಶಿಲ್ಪಿಗಳು. ನಮ್ಮ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ತರಲಿಕ್ಕೆ ಸಂವಿಧಾನದ ಮೂಲಕ ನಮ್ಮಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಸವಾಲುಗಳಿಗೂ ವಿವಿಧತೆ, ಆಚಾರ ವಿಚಾರಗಳು, ನಂಬಿಕೆಗಳು ಮತ್ತು ಅಸಮಾನತೆಗಳಲ್ಲಿ ಸಮಾನತೆಯನ್ನು ತರಲಿಕ್ಕೆ, ವಿವಿಧ ಜಾತಿಗಳ ಏನೊಂದು ತಾರತಮ್ಯ ಇವನ್ನೆಲ್ಲ ಸರಿಪಡಿಸಲಿಕ್ಕೆ ಮತ್ತು ಬಡವ ಬಲ್ಲಿಗ ಅನ್ನೋಂಥ ಒಂದು ವ್ಯತ್ಯಾಸಗಳನ್ನು ಸರಿಪಡಿಸಲಿಕ್ಕೆ ಎಲ್ಲದಕ್ಕೂ ಒಂದು ಪರಿಹಾರ ನಮ್ಮ ಭಾರತದ ಸಂವಿಧಾನ. ಹಾಗಾಗಿ ಅವರು ಬರೀ ಇತಿಹಾಸದ ಪುಟಕ್ಕೆ ಸೇರಲಿಲ್ಲ, ಎಂದೆಂದೂ ಎಲ್ಲ ಕ್ಷಣದಲ್ಲೂ ಪ್ರಸ್ತುತವಾಗಿರೋರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಎವ್ರಿ ಮೂಮೆಂಟ್ ಅವರ ಕೊಡುಗೆಯನ್ನು ನಾವು ಸ್ಮರಿಸ್ಕೋಬೋದು. ಸೊ ಅದಕ್ಕಲ್ಲಿ ಸಮಾಜದಲ್ಲಿ ಮಾಡುವಂಥ ಸಂಸ್ಥೆಗಳನ್ನು ನಿಜವಾದ ನಮ್ಮ ಶಕ್ತಿ ಕೇಂದ್ರ, ಭರವಸೆ ಕೇಂದ್ರ, ನಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದು, ನಮಗೆ ಶಕ್ತಿ ತುಂಬುವಂಥದ್ದು, ಸಮಾನತೆ ಕೊಡುವಂಥದ್ದು, ಅವಕಾಶಗಳನ್ನ ಕೊಡುವಂಥದ್ದು ವಿದ್ಯಾಸಂಸ್ಥೆ. ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ಬೋರ್ಡ್ಸ್, ಟ್ಯಾಬ್ಸ್, ಲ್ಯಾಪ್ಟಾಪ್ಸ್ ನಿಮ್ಮ ಹತ್ರ ಇದೆಯೋ ಇಲ್ವೋ ನಮ್ಮ ಸ್ಕೂಲಲ್ಲಿ ಹೋಗ್ತಿದ್ದೆ. ಸೊ ಆ ರೀತಿ ಮಕ್ಕಳಿಗೆ ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ಡಿಜಿಟಲೈಸೇಷನ್ ವೆರಿ ಇಂಪಾರ್ಟೆಂಟ್. ನಾವು ಅದಕ್ಕೋಸ್ಕರ ಎಲ್ಲ ಮಕ್ಕಳಲ್ಲೂ ಟ್ಯಾಬ್ಗಳನ್ನು, ಲ್ಯಾಪ್ಟಾಪನ್ನು ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತೀವಿ. ನಮ್ಮ ಈ ಕ್ಲಾಸ್ ರೂಮ್ಸ್ಗಳೆಲ್ಲ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಎಲ್ಲ ಕ್ಲಾಸ್ ರೂಮ್ನ ಇವತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮಾಡಿರುವಂಥದ್ದು. ಎಲ್ಲಿವರೆಗೂ ಅಂದರೆ ನೀವು ಪ್ರತಿಯೊಬ್ಬರು ಕ್ಲಾಸ್ ರೂಮ್ನಲ್ಲಿ ಕೂತಿದ್ರೆ ನಿಮ್ಮ ಅಟೆಂಡೆನ್ಸು ಸಿಗುತ್ತೆ ನಮಗೆ, ನೀವು ಯಾವ ರೀತಿ ಪಾಠ ಅರ್ಥ ಮಾಡ್ಕೊಂಡಿದ್ದೀರ ಅಂತಲೂ ಗೊತ್ತಾಗುತ್ತೆ ನಮಗೆ. ಅಷ್ಟು ಕನೆಕ್ಟೆಡ್ ಆಗಿ ವೈಫೈ ಮೂಲಕ ಪ್ರತಿಯೊಬ್ಬರು ನೀವು ಟ್ಯಾಬನ್ನು ಬಳಕೆ ಮಾಡ್ತೀರಿ. ಯಾವುದೇ ಕ್ಲಾಸ್ ಅಂತ ಹೋಗಿದ ತಕ್ಷಣ ಪಾಠ ಅರ್ಥ ಆಗಿದೆಯಲ್ಲ ಅಂತಲೂ ಮಾಹಿತಿ ಸಿಗುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿರುವಂಥ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್, ಡಿಗ್ರಿ ಕಾಲೇಜ್ ಎಲ್ಲ ಕ್ಲಾಸ್ ರೂಮ್ಗಳನ್ನು ಸ್ಮಾರ್ಟ್ ಕ್ಲಾಸ್ ರೂಮ್. ಸೊ ಈ ರೀತಿ ವೈಫೈ ಮತ್ತು ಇಂಟರ್ಫೇಸ್ ಮೂಲಕ ನೀವೇನೇ ಅಭ್ಯಾಸ ಮಾಡಿದ್ರು, ಏನೇ ಟೀಚರ್ ಕಲಿಸ್ಕೊಟ್ರು, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಿಮ್ಮ ಟೀಚರ್ಗಳ ಕಂಟೆಂಟ್ಗಳು ಡೆವಲಪ್ ಮಾಡಿದ್ರು. ಇಡೀ ಭಾರತದಲ್ಲಿ ಪ್ರಥಮ ಬಾರಿಗೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ತಯಾರು ಮಾಡಿ ಡೆವಲಪ್ ಮತ್ತು ಅದನ್ನು ಭಾಳ ಪ್ರಸ್ತುತವಾಗಿ ಚೆನ್ನಾಗಿ ಒಂದೊಂದು ಸೆಮಿಸ್ಟ್ರಿಗೆ 3.5 ಲಕ್ಷ ಕ್ಲಾಸ್ ಕಂಟೆಂಟ್ಗಳನ್ನ ಡೆವಲಪ್ ಮಾಡಿದರು. ಇದೆಲ್ಲ ಒಂದು ಕಡೆ ಮುಂದೆ ತೊಗೊಂಡೋಗ್ಲಿಕ್ಕೆ ಆಗಲಿಲ್ಲ, ಅದು ಹಾಗೆ ಒಂದು ಸ್ವಲ್ಪ ನಿಂತೋಯ್ತು. ಸೊ ಯಾರೇ ನೀವು ಕ್ಲಾಸ್ ರೂಮ್ನಲ್ಲಿ ಕಲಿತಾದ್ಮೇಲೂ ತಿರ್ಗಿ ರಿವೈಸ್ ಮಾಡಬೇಕು, ಅರ್ಥ ಆಗಿಲ್ಲ ಅಂದರೆ ಇನ್ನೂ ಭಾಳ ಮಾಸ್ಟರ್ ಕ್ಲಾಸಸ್ ಅಂತ ಮಾಡ್ತಿದ್ದವು. ಮಾಸ್ಟರ್ ಕ್ಲಾಸಸ್ ಈ 3.5 ಲಕ್ಷ ಅವರ್ಸ್ ಕಂಟೆಂಟ್ ಏನು ಡೆವಲಪ್ ಮಾಡಿದ್ದೀವಿ ಅವೆಲ್ಲ ಮಾಸ್ಟರ್ ಕ್ಲಾಸಸ್ ಫಾರ್ ಈಚ್ ಸೆಮಿಸ್ಟರ್, ಯೂನಿವರ್ಸಿಟಿ ವೈಸ್, ಸಬ್ಜೆಕ್ಟ್ ವೈಸ್, ಕ್ಲಾಸ್ ವೈಸ್. ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರವಾಗಿ ಭಾಳ ಸ್ಪಷ್ಟವಾಗಿ ನಮ್ಮೆಲ್ಲ ಮಾಡಿದೆಲ್ಲ ಯಾರು ಗೊತ್ತಾ, ಎಲ್ಲ ಟೀಚರ್ಸ್ಗಳು, ಪ್ರೊಫೆಸರ್ಸ್ಗಳೇ ಮಾಡಿದ್ರು. ನಾವು ಸರ್ಕಾರದಲ್ಲಿ ಏನೂ ದುಡ್ಡು ಖರ್ಚು ಮಾಡಿಲ್ಲ ಅದಕ್ಕೆ. ಒಟ್ಟಿಡೀ ಪ್ರೋಗ್ರಾಮಿಗೆ ಇಡೀ ಕರ್ನಾಟಕದಲ್ಲಿ ನಾವು ಈವನ್ ವಿತ್ ಇನ್ಕ್ಲೂಡಿಂಗ್ ವೆಬ್ಸೈಟ್ ಅಥವಾ ನಮ್ಮ ಏನಂತೀವಿ ಪೋರ್ಟಲ್ ಅಲ್ಲ ಸರ್, ಡೇಟಾ ಕ್ಲೌಡ್ ಸ್ಟೋರೇಜ್ನ 3 ವರ್ಷದ ದುಡ್ಡು ಸೇರಿಸಿ ಕ್ಲೌಡ್ ಇಷ್ಟು ಕಂಟೆಂಟ್ಗಳನ್ನು ಏನೇ ಬಳಕೆ ಮಾಡಿದ್ರು ಕ್ಲೌಡ್ ಸ್ಟೋರೇಜಿಂದ ಹಿಡಿದು ಸಾಫ್ಟ್ವೇರಿಂದ ಹಿಡಿದು 4 ಕೋಟಿ ಖರ್ಚು ಮಾಡಿದ್ವಿ. ಎಷ್ಟು? ಓನ್ಲಿ 4 crores. ಬಟ್ ಒಂದು ಸೆಮಿಸ್ಟ್ರಿಗೆ ಏನಾದ್ರು ಪ್ರೈವೇಟ್ನಲ್ಲಿ ಮಾಡಿದರೆ 1200 ಕೋಟಿ ಖರ್ಚಾಗೋದು. 1200 crores. ಆವಿಷ್ಕಾರ, ತಂತ್ರಜ್ಞಾನ ಎಲ್ಲವನ್ನೂ ಹಂಚಿಕೊಳ್ಳಿ. ಯಾರಾದರೂ ಒಬ್ಬರು ಚೆನ್ನಾಗಿದೆ, ಒಳ್ಳೆ ಕಲ್ಪನೆ ಇದೆ, ಒಳ್ಳೆ ಇನ್ನೋವೇಟ್ ಮಾಡಿದ್ದಾರೆ, ಒಳ್ಳೆ ಕಾನ್ಸೆಪ್ಟ್ ತಂದಿರೋದನ್ನ ಬೇರೆಯವ್ರಿಗೆ ತಿಳಿಸೋದು, ಸೊ ದಟ್ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಸಿಗಬೇಕು ಅಂತ.
ಸೊ ಈ ರೀತಿ ಮಾಡಿದ್ರಲ್ಲಿ ವರ್ಲ್ಡಲ್ಲಿ 2 ಬೆಸ್ಟ್ ಕಾನ್ಸೆಪ್ಟ್ಸ್ ಅವರು ಎಲ್ಲರಿಗೂ ಹೇಳೋದು, ಅಳವಡಿಸ್ಕೊಳ್ಳೇಬೇಕು ಅಂತ ಹೇಳಿರೋದು 2. ಅದ್ಯಾವುದು ಗೊತ್ತಾ? ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಒಂದು ಲರ್ನಿಂಗ್ ಮ್ಯಾನೇಜ್ಮೆಂಟ್ LMS, ಇನ್ನೊಂದು ಯೂನಿಫೈಡ್ ಡೇಟಾ. ಇನ್ನೊಂದು ಯಾವುದು? ಯೂನಿಫೈಡ್ ಡೇಟಾ. ನೀವೆಲ್ಲ ಯಾರು ಬಳಕೆ ಮಾಡಿದ್ದೀರಾ ಯೂನಿಫೈಡ್ ಡೇಟಾ? ಯಾರು ಬಳಕೆ ಮಾಡಿದ್ದೀರಾ? ನೀವೆಲ್ಲ ಅರ್ಜಿ ಹಾಕಿದೆಯಾ? ಇಲ್ಲ. ಯಾವ ವರ್ಷದಲ್ಲಿ ಸೇರಿದ್ದು ನೀವೆಲ್ಲ? 1,500 ರೂಪಾಯಿ ಫೀಸ್ ಕಟ್ಟಬೇಕಂದ್ರೂ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಲಿಕ್ಕೆ. ನಿಮ್ಮ ಡಾಕ್ಯುಮೆಂಟ್, ನೀವು ಆಧಾರ್ ಹಾಕಿದ ತಕ್ಷಣ ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ, ಏನೇನು ಮಾಹಿತಿಗಳು, ನಿಮ್ಮ SLC ಮಾರ್ಕ್ಸ್ ಕಾರ್ಡಿಂದ ಹಿಡಿದು PUC ಮಾರ್ಕ್ಸ್ ಕಾರ್ಡಿಂದ ಹಿಡಿದು ಪ್ರತಿಯೊಂದು ನೀವೇನು ಜೆರಾಕ್ಸ್ ಕಾಪಿನೂ ಹಾಕಬೇಕಾಗಿದೆ. ಜಸ್ಟ್ ನಿಮ್ದು ಆಧಾರ್ ನಂಬರ್ ಹಾಕಿದ್ರೆ ನಿಮ್ಮೆಲ್ಲ ಮಾಹಿತಿಗಳನ್ನೆಲ್ಲ ಆನ್ಲೈನ್ ಸಿಗುತ್ತೆ. ಇಟ್ ಕ್ಯಾನ್ ಬಿ ರಿಟ್ರೀವ್ಡ್ ಫ್ರಮ್ ಎಲ್ಲ ಡೇಟಾ ಎಲ್ಲೇ ಸ್ಟೋರ್ ಆಗಿದ್ರು ಎಲ್ಲ ರಿಟ್ರೀವ್ ಮಾಡ್ಬೋದು. ಸೊ ಆ ರೀತಿ ವೈಜ್ಞಾನಿಕವಾಗಿ ಇವತ್ತು ನಿಮ್ಮ ಡಿಜಿಟಲ್ ವ್ಯಾಲ್ಯೂಯೇಷನ್, ಡಿಜಿಟಲ್ ಅಫಿಲಿಯೇಷನ್, ಈ ಕಾಲೇಜಿನಲ್ಲಿ ಏನೇ ದುಡ್ಡು ಕಲೆಕ್ಟ್ ಆಗಲಿ ಅಥವಾ ಏನೇ ಸಿಬ್ಬಂದಿಗಳಿರಲಿ, ಏನೇ ಆಸ್ತಿಗಳಿರಲಿ, ಲೈಬ್ರರಿನಲ್ಲಿ ಎಷ್ಟು ಬುಕ್ಸ್ ಇದೆ, ಸಂಪೂರ್ಣ ಆಡಳಿತವನ್ನು ಇವನ್ ಯೂನಿವರ್ಸಿಟಿಗೆ ಡೇಟಾ ಮೊದಲು ಮ್ಯಾನ್ಯುವಲ್ ಆಗಿ ಹೋಗ್ತಿತ್ತು. ಇದು ಅಷ್ಟೇ ಒಂದು ಸಣ್ಣದಾಗಿ ನಮ್ಮ ಕಲ್ ಬಿಲ್ಡಿಂಗ್ನಲ್ಲಿ ಸ್ಟಾರ್ಟ್ ಆಗಿದ್ದು. ಕಾಲಕ್ರಮೇಣ ನಾವು ಚುನಾಯಿತ ಪ್ರತಿನಿಧಿಯಾಗಿ MLA ಆಗಿ ಆಯ್ಕೆ ಬಂದಾಗ ಇಲ್ಲಿ ಕಾಲಕ್ರಮೇಣ ಇದು ಹೊಸ ಬಿಲ್ಡಿಂಗ್ಗಳನ್ನು ಇಲ್ಲಿ ಕಟ್ಟಿ ಸರ್ಕಾರದಿಂದ ಈ ಒಂದು ಸ್ಥಳವನ್ನು ಡಿಗ್ರಿ ಕಾಲೇಜ್ಗೆ ವರ್ಗಾಯಿಸಿ ಇಲ್ಲಿ ಇದು ರಿಜಿಸ್ಟ್ರೂ ಆಗಿರುವಂಥದ್ದಿದೆ. ಒಟ್ಟಾರೆ ಈ ಡಿಗ್ರಿ ಕಾಲೇಜನ್ನು ಅಕ್ರಿಡಿಟೇಟ್ ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ 85% ಗೌರ್ಮೆಂಟ್ ಕಾಲೇಜಸ್ಸು, ಇಡೀ ಭಾರತದಲ್ಲೇ ಅತಿ ಹೆಚ್ಚಿನ NAC ಅಕ್ರಿಡಿಟೇಡ್ ಕಾಲೇಜಸ್, ಇಡೀ ಭಾರತದಲ್ಲಿ ಹೆಚ್ಚು ಅಕ್ರಿಡಿಟೇಡ್ ಕಾಲೇಜಸ್ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ. ನಮ್ಮ ಈ ಸರ್ಕಾರಿ ಪದವಿ ಕಾಲೇಜನ್ನು B+ ಇರುವಂಥದ್ದು. NAC ಅಕ್ರಿಡೇಷನಲ್ಲಿ ಇದು ಫಸ್ಟ್ ಸೈಕಲ್ ಆಗಿದೆ. ದಿಸ್ ಇಸ್ ಫಸ್ಟ್ ಸೈಕಲ್. ಸೊ ಇನ್ನೂ ಇಂಪ್ರೂವ್ ಮಾಡ್ಕೋಬೋದು, ಚೆನ್ನಾಗಿ ಮಾಡೋಣ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ನಿಮ್ಮಿಂದ ಕೇಳೋಣ. ನಿಮ್ಮ ಸರ್ಕಾರಿ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಅನುಭವ, ನಿಮ್ಮ ಮಾತುಗಳು ಕೇಳೋಣ. And while I joined this college I got some news from my friends' family. They have said to join the college. But it was very wonderful, sir. Like ಎಲ್ಲ ಕಡೆ ಗೌರ್ಮೆಂಟ್ ಅಂದರೆ ಚೆನ್ನಾಗಿರಲ್ಲ, ಫೆಸಿಲಿಟೀಸು, ಟೀಚರ್ಸ್ ಇರಲ್ಲ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಆಲ್ ಫಾಲ್ಸ್, ಸರ್. ಲೈಕ್ ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ. ಲೈಕ್ ನಮ್ಮ ಸರ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ಲೈಕ್ ಹೌ ದ ಟೀಚರ್ಸ್ ಆ್ಯಂಡ್ ದ ಫೆಸಿಲಿಟೀಸ್ ಎಲ್ಲರೂ ಹೆಂಗೆ ಹೇಳ್ಕೊಡ್ತಾರೆ. ಲೈಕ್ ಟಿಲ್ ನಾವು ಕ್ಲಾಸಸ್ ಆಗಲಿ ಏನೋ ಆಗಲಿ ನಮ್ಗೆ ಯಾವುದೋ ಕೊರತೆ ಹೇಳ್ದಂಗೆ ಮಾಡಿಕೊಟ್ಟವ್ರೆ. ಲೈಕ್ ದೇ ಟೀಚ್ ಮೋರ್ ಓವರ್ ವಾಟ್ ವಿ ಎಕ್ಸ್ಪೆಕ್ಟ್, ಸರ್. ಲೈಕ್ ನಮಗೇನು ಬೌಂಡ್ರೀಸ್ ಇರೋದು ಅದಕ್ಕಿಂತ ಜಾಸ್ತಿನೇ ಹೋಗ್ತಾರೆ. ಬಿಹಾಂಡ್ ದಟ್ ಲಿಮಿಟ್ಸ್ ದೇ ಗೋ ಆನ್ ಟೀಚರ್ಸ್. ಲೈಕ್ ಇಟ್ಸ್ ವೆರಿ ಕಂಫರ್ಟಬಲ್ ಅರೌಂಡ್ ಇಯರ್, ಸರ್. ಯಾರಿಗೂ ಅಷ್ಟು ತೊಂದರೆ, ಲೈಕ್ ಇಟ್ಸ್ ಕಂಫರ್ಟಬಲ್ ಎನ್ವೈರ್ಮೆಂಟ್ ಇರುತ್ತೆ. ಲೈಕ್ ನಾವೇನು ಹೇಳಿದ್ರು ಲೈಕ್ ಫಸ್ಟು ಸರ್ಗಳೆಲ್ಲ ಅಪ್ರೋಚ್ ಮಾಡಿಬಿಟ್ಟು ನಮಗೆ ಎಲ್ಲ ಫಸ್ಟೇ ಅವರೇ ಮಾಡಿಕೊಟ್ಬಿಡ್ತಾರೆ. ನಾವು ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಆಲ್ರೆಡಿ ಅವೈಲೇಬಲ್ ಇರುತ್ತೆ, ಸರ್. ದರ್ ಇಸ್ ನೋ ಸಚ್ ಕೈಂಡ್ ಆಫ್ ಎನಿ ಡಿಸ್ಟರ್ಬೆನ್ಸ್. ನಮ್ಮ ಕರ್ನಾಟಕದಿಂದನೇ ಒಂದು 5 ಲಕ್ಷ 6 ಲಕ್ಷ ಕೋಟಿಯಷ್ಟು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಈ ಡಿಜಿಟಲ್ ಸ್ಕಿಲ್ಸ್ನ ನಾವು ಪ್ರತಿಯೊಂದು ಸ್ಟೂಡೆಂಟ್ಗೂ 100% ಡಿಜಿಟಲ್ ಸ್ಕಿಲ್ಸ್ನ ಕೊಡ್ಲಿಕ್ಕೆ ಮಾಡಿದ್ವಿ. ಸೊ ಲ್ಯಾಸ್ಕಾಮಿಂದ ಇದನ್ನು ಅಳವಡಿಸಿ ಇಲ್ಲಿ ಲ್ಯಾಬ್ ಮಾಡಿದ್ವಲ್ಲ, ಕಂಪ್ಯೂಟರ್ ಲ್ಯಾಬ್ನಲ್ಲಿ ಮಾಡಿ ಶುರು ಮಾಡಿ ಗಿವ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ 100% ಡಿಜಿಟಲ್ ಸ್ಕಿಲ್ಸ್ ಬೇಸಿಕ್. ಅದನ್ನು ಇಟ್ ವಾಸ್ ಪಾರ್ಟ್ ಆಫ್ ಎಕ್ಸಾಮ್ಸ್ ಅಲ್ವಾ? ಸೊ ಈ ಕಂಪ್ಲೀಟ್ ಇಂಟಗ್ರೇಟ್ ಮಾಡಿ ಕ್ರೆಡಿಟ್ಸ್ ಕೊಟ್ಟಿದ್ದು. ಸೊ ಅದಾದಮೇಲೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡಲ್ಲಿ ಆಲ್ಮೋಸ್ಟ್ 7,000 ಕೋರ್ಸಸ್ ಇದೆ, ಶಾರ್ಟ್ ಟರ್ಮ್ ಕೋರ್ಸಸ್ 7,000 ಎಲ್ಲ ಫ್ರೀ ಆಫ್ ಕಾಸ್ಟನ್ನು ಅದನ್ನು ಆಯೋಜನೆ ಮಾಡುವಂಥದ್ದಾಗಿತ್ತು. ಇದೆಲ್ಲ ಇತ್ತು. ಸೊ ವಿಚ್ ಯು ಆರ್ ಮಿಸ್ಸಿಂಗ್. ಬಟ್ ನೀವು ಅದನ್ನೆಲ್ಲ ಸರಿಪಡಿಸ್ಕೊಳ್ಳುವ. ಸರ್ಕಾರದಲ್ಲಿ ಆಯ್ಕೆಯಾಗಿ ಬರಬೇಕು ಅಂದರೆ ಮೆರಿಟ್ ಇರೋರು ಮಾತ್ರ. ಸೊ ಒಂದು ಟೀಚರ್ ಒಂದು ಸಬ್ಜೆಕ್ಟ್ಗೂ ಶಾರ್ಟೇಜ್ ಇಲ್ಲ ಅಲ್ಲ ಸ್ವಾಮಿ? ನನ್ನ ಹೆಸರು ಆನ್ಸಿ ಜ್ಯೋತ್ಸ್ನಾ ಅಂತ. ಫೈನಲ್ ಇಯರ್ ಬಿಕಾಮ್. ಆನ್ಸಿ ಜ್ಯೋತ್ಸ್ನಾ. ಫೈನಲ್ ಇಯರ್ ಸರ್. ಇಲ್ಲ ಮಲ್ಲೇಶ್ವರಮಲ್ಲಿ. 6 ಕ್ರಾಸಲ್ಲಿ ಸರ್. ಹೌದು ನಾನು ನೋಡೇ ಇಲ್ವಲ್ಲ ಸರ್. 13th ಕ್ರಾಸಲ್ಲಿ ಓದಿದ್ದೆ ಸರ್. PU ಅಲ್ಲೇ ಮಾಡಿದ್ದೆ ಸರ್. ಅಲ್ಲೂ PU ತುಂಬ ಚೆನ್ನಾಗಿತ್ತು ಸರ್. ಅಲ್ಲಿ ಎಷ್ಟು ಫೆಸಿಲಿಟೀಸ್ ಕೊಟ್ಟಿದ್ರಿ. ಅಲ್ಲಿಂದ ಇವನ್ ನಾನು ಡಿಗ್ರಿಗೆ ಜಾಯ್ನ್ ಆಗಬೇಕಾದ್ರೂ ಅಷ್ಟೇ ಸರ್. ನೀವು ಹೇಳ್ದಾಗೇ
ಪೇರೆಂಟ್ಸು ಫ್ರೆಂಡ್ಸ್ ಮುಖಾಂತರ ಲೈಕ್ MES ಹೋಗು MLA ಹೋಗು ಪೇರೆಂಟ್ಸ್ ಆ ಥರ ಹೇಳ್ತಿದ್ರು. ನೀವು ಮಾಡೋದು ಇಲ್ಲ ಪೇರೆಂಟ್ಸ್ ಹೇಳ್ತಿದ್ರು ಪ್ರೈವೇಟ್ಗೆ ಹೋಗು, ಡಿಗ್ರಿ ಪ್ರೈವೇಟಲ್ಲಿ ಮಾಡು ಅಂತ. ಈಗ ನಾನು ಹಠ ಮಾಡಿ ಇಲ್ಲ, ಈಗ ನಾನು PU ಏನು ಗೌರ್ಮೆಂಟಲ್ಲಿ ಮಾಡಿದೆ, ಡಿಗ್ರಿನೂ ನಾನು ಗೌರ್ಮೆಂಟಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಇಲ್ಲಿ ಮಲ್ಲೇಶ್ವರಮಲ್ಲಿ ಇರೋದ್ರಿಂದ ಫೆಸಿಲಿಟೀಸ್ ಇದೆ ಸರ್. ಲೆಕ್ಚರರ್ಸ್ ಹೇಗಿರ್ತಾರೋ ಏನೋ ಅನ್ನೋದು ನನಗೂ ಸ್ವಲ್ಪ ಇದಿತ್ತು ಸರ್. PU ಚೆನ್ನಾಗಿದ್ರು. ಆ್ಯಂಡ್ ಡಿಗ್ರಿಗೆ ಬಂದಾಗ ಅಷ್ಟೇ ಸರ್, ಇಲ್ಲೆಲ್ಲ ಎಷ್ಟು ಡಿಗ್ರಿ 7 ಡಿಗ್ರಿ ಹೋಲ್ಡರ್ಸ್ ಲೆಕ್ಚರರ್ಸ್ ಇರೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಒಂದು ಸತಿ ಅರ್ಥ ಆಗಿಲ್ಲ ಇನ್ನೊಂದು ಸತಿ ಹೋಗಿ ಕೇಳಿದ್ರು ಹೇಳ್ಕೊಡ್ತಾರೆ. ಆ್ಯಂಡ್ ಕ್ಲಾಸ್ ಅವರ್ಸ್ ಆದಮೇಲೆ ನಾವು ಹೋಗಿ ಏನಾದ್ರು ಡೌಟ್ಸ್ ಕೇಳಿದ್ರೆ ಕ್ಲಾರಿಟಿ ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಪಾಠನ ಜಸ್ಟ್ ಏನಿದೆ ಅದು ಬಂದು ಹೋಗಿ ಪಾಠ ಮಾಡಿಬಿಟ್ಟು ಹೋಗಲ್ಲ, ಎಲ್ಲರಿಗೂ ಅರ್ಥ ಮಾಡಿಸಿ ಇನ್ನೊಂದ್ಸತಿ ಕೇಳ್ತಾರೆ ಅರ್ಥ ಆಯ್ತಾ, ಇನ್ನೊಂದ್ಸತಿ ಹೇಳಬೇಕಾ ನಿಮಗೆ, ಆ ಥರ ಪ್ರತಿಯೊಂದು ಹೇಳ್ತಾರೆ. ಆ್ಯಂಡ್ ಪ್ರತಿಯೊಂದು ಫಂಕ್ಷನ್ಗೂ ಮಕ್ಳನ್ನ ಎಷ್ಟು ಚೆನ್ನಾಗಿ ಪುಷ್ ಮಾಡ್ತಾರೆ ಅಂದರೆ ಸರ್, ಅದರ್ ಆಕ್ಟಿವಿಟೀಸ್ ಇದೆ ಇಲ್ಲಿ, ಕಲ್ಚರ್ ಆಕ್ಟಿವಿಟೀಸ್ ಆಗ್ಬೋದು ಅಥವಾ ಸ್ಪೋರ್ಟ್ಸ್ ಆಗ್ಬೋದು. ಸ್ಪೋರ್ಟ್ಸಲ್ಲಂತೂ ತುಂಬ ಇಂಪ್ರೂವ್ಮೆಂಟ್ ಇದೆ ಸರ್. ಯಾರು ಅದು ಸ್ಪೋರ್ಟ್ಸ್ ಹೇಳ್ಕೊಡೋದು? ಸರ್ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಹೋಗಿದ್ದೀನಿ ಸರ್, ಯೋಗದಲ್ಲಿ. ಆ್ಯಂಡ್ ನನ್ನ ಫ್ರೆಂಡ್ ಅಷ್ಟೇ ಸರ್, ಈಗ ರೀಸೆಂಟಾಗಿ ಟಗ್ ಆಫ್ ವಾರ್ ಮುಗಿಸ್ಕೊಂಡು ಬಂದರು. ಅವ್ರದ್ದು ಆಲ್ ಇಂಡಿಯಾ ಆಯಿತು. ಟಗ್ ಆಫ್ ವಾರ್? ಎಸ್ ಸರ್, ಈ ಗರ್ಲ್ಸ್ದು ಮ್ಯಾಚ್ ಇತ್ತು ಯೂನಿವರ್ಸಿಟಿ. ಸೊ ಹಾಗಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ. ಬರೀ ಸ್ಟಡೀಸಿಗೆ ಮಾತ್ರ ಸ್ಟೂಡೆಂಟ್ಸ್ನ ಇಲ್ಲಿ ಬಿಡಲ್ಲ ಸರ್, ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಕಳಿಸ್ತಾರೆ, ತುಂಬ ಎಂಕರೇಜ್ ಮಾಡ್ತಾರೆ. ಲೆಕ್ಚರರ್ಸ್ ಕಡೆಯಿಂದನೂ ಅಷ್ಟೇ ಎಫರ್ಟ್ಸ್ ಇದೆ ಸರ್. ಅಷ್ಟು ಖುಷಿಯಾಗುತ್ತೆ ಸರ್. ಗೌರ್ಮೆಂಟ್ ಕಾಲೇಜಿಗೆ ಬರಬೇಕು ಸರ್ ಮಕ್ಕಳು. ನೀವು ಹೇಳಬೇಕು ಹಂಚಿ. ನಾನು ಅದನ್ನೇ ನಿಮ್ಮನ್ನು ಕೇಳ್ಕೊಳ್ಳೋದು, ತುಂಬ ಜನಕ್ಕೆ ಅಫೋರ್ಡ್ ಮಾಡೋದಿದ್ರೆ ಇಲ್ಲಿ ಬೇಕಾದ್ರೆ ಇಲ್ಲ ಸರ್, ಇವನ್ ನಾನು ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಇದ್ದೀನಿ. ಸೊ ಅದನ್ನು ನಾನು ಗೌರ್ಮೆಂಟಲ್ಲಿ ಇಲ್ಲೇ ಇದ್ದು ಅವಕಾಶ ಇದ್ದರೆ ಇಲ್ಲೇ ಮಾಡ್ತೀನಿ. ಮಾಡ್ತೀನಿ ಸರ್. ಸರ್ ಅವರೆಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಮಾಡ್ತಾರೆ. ಎಕ್ಸ್ಪೆಷಲಿ ಈ ಕಾಲೇಜಿಗೆ ಬರಬೇಕಂದ್ರೆ ಯಾರಿಗೆ ಸ್ಪೋರ್ಟ್ಸು ಮೇಲೆ ತುಂಬ ಇಂಟ್ರೆಸ್ಟ್ ಪಕ್ಕಾ ಜಾಯ್ನ್ ಆಗ್ಬೋದು ಸರ್. ಸರ್ ನಾವು ಆಲ್ಮೋಸ್ಟ್ ಖೋ ಕಬಡ್ಡಿ ಆಡ್ತೀವಿ ಸರ್. ಈವನ್ ಶಿ ಈಸ್ ಫ್ರಮ್ 13th ಕ್ರಾಸ್. ನಮ್ಮ 13th ಕ್ರಾಸ್ ಕಾಲೇಜ್ ಇವಾಗ ನಮ್ಗೆ ಇವಾಗ 13th ಕ್ರಾಸಿಗೆ ಹೋದರೆ ಅದು ಒಳ್ಳೆ ಬೇರೆ ನೇಚರೇ ಕೊಡುತ್ತೆ. ಅದು ಫುಲ್ಲು ಚೇಂಜಸ್ಸು, ಫುಲ್ಲು ಡೆವಲಪ್ ಆಗಿದೆ ಸರ್. ಅಲ್ಲಿ ಸ್ಕೂಲಿಂದ ಹಿಡಿದು ಎಲ್ಲ ಫೆಸಿಲಿಟೀಸು ಇದೆ ಸರ್. ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ನಿಮ್ಮ ಅಂಡರಲ್ಲಿ ಇರೋದು ಆಲ್ಮೋಸ್ಟ್ ಕಾಲೇಜಸ್ಸು ಸ್ಕೂಲ್ಸು ತುಂಬ ಚೆನ್ನಾಗಿದೆ ಸರ್. ನಾವು ಫಸ್ಟ್ PU ಇಂದ ನಿಮ್ಮನ್ನ ನೋಡ್ಕೊಂಡೇ ಬರ್ತಾ ಇದ್ದೀವಿ. ನೀವು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಆಗ್ತೀರಾ. ಸೊ ಎಲ್ಲ ಕಡೆ ನೋಡ್ತಾನೆ ಇರ್ತೀವಿ ನಿಮ್ಮನ್ನ. ಇಲ್ಲಿ ನಾನು ಇಲ್ಲಿಗೆ ಬಂದಾಗ ಪ್ರತಿಮಾ ಮ್ಯಾಮ್ ಇದ್ರು, ಪ್ರಿನ್ಸಿಪಲ್ ಮ್ಯಾಮು. ಇವಾಗ ನನಗೆ ಇಲ್ಲಿ ಬಂದಾಗ ಸರ್ ನನಗೆ ನನ್ನ ಫ್ಯಾಮಿಲಿ ನಮ್ಮ ಅಣ್ಣ ಹೇಳಿದ್ದು ನನಗೆ ಇಲ್ಲಿ ಕಾಲೇಜ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇಲ್ಲಿ ಬರ್ತಾನೆ ಇರಲಿಲ್ಲ, ನನಗೆ ಭಯ ಇತ್ತು. ಟೀಚರ್ಸ್ ಹೆಂಗಿರ್ತಾರೋ ಏನೋ ನನಗೆ ಒಂದು ಭಯ ಸರ್, ಗಾಬರಿ. ಮತ್ತು ಹುಡುಗರು ಹೆಂಗಿರ್ತಾರೆ ಅನ್ನೋದು ಒಂದು ಭಯ ಇತ್ತು. ಇಲ್ಲಿಗೆ ಬಂದಮೇಲೆ ನಾನು ಸರ್ 3 ತಿಂಗಳು ನಾನು ಕೂಡ ಸಫರ್ ಪಟ್ಟೆ ಸರ್. ತುಂಬ ನನಗೆ ಭಯ ಇತ್ತು. ಎಲ್ಲೂ ಮುಂದೆನೂ ಹೋಗ್ತಿರ್ಲಿಲ್ಲ, ಎಲ್ಲೂ ಹೋಗ್ತಿರ್ಲಿಲ್ಲ. ನಾನು ಒಂದೇ ಕಡೆ ಕೂತ್ಕೊಳ್ಳೋದು, ಒಂದು ಸುಮ್ಮನೆ ಹೋಗೋದು ಅಷ್ಟೇ, ಕೇಳಿಸ್ಕೊಂಡು ಏನು ಕೇಳ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ, ಸುಮ್ಮನೆ ಇರ್ತೀವಿ ಸರ್. ಆಮೇಲೆ ಸಹನಾ ಮ್ಯಾಮ್ ಬಂದರು, ನಮ್ಮ ವಿಜಯಶ್ರೀ ಮ್ಯಾಮ್ ಕೂಡ ಬಂದರು, ಲತಾ ಮ್ಯಾಮ್ ಕೂಡ. ಈವನ್ ಇನ್ಕಮ್ ಟ್ಯಾಕ್ಸ್ ಸಕ್ಕತ್ತಾಗಿ ಹೇಳ್ಕೊಡ್ತಾರೆ ಸರ್ ಅವ್ರು ನಮಗೆ. ಆಲ್ ಟೀಚರ್ ಸರ್ ಫುಲ್ಲು ಕ್ಲೀನಾಗಿ ಹೇಳ್ಕೊಡ್ತಾರೆ ಸರ್. ಮತ್ತು ನಮಗೆ ಏನಾದರೂ ಒಂದು ಹೊರಗಡೆ ಇರೋ ನಾಲೆಜ್ ಕೂಡ ನಮಗೆ ತುಂಬ್ತಾರೆ. ಸಿಲೆಬಸ್ ಒಂದೇ ಅಂತ ನನಗಿಲ್ಲ, ಹೊರಗಡೆ ನಾಲೆಜ್ ಕೂಡ ನಮಗೆ ಗೊತ್ತಾಗೋದು ಈ ಕಾಲೇಜೊಳಗಡೆ, ಗೌರ್ಮೆಂಟ್ ಕಾಲೇಜಲ್ಲಿ. ಅದು ಅಲ್ಲದೆ ಸರ್, ಮತ್ತು ಇವಾಗ ಕೆಲಸ ನಾವು MA ಪಡ್ಕೊತೀವಿ ಸರ್. ಕೆಲಸ ಮಾಡ್ಕೊಂಡು ಕಾಲೇಜಿಗೆ ವಾಪಸ್ ಬರ್ತೀವಿ ನಾವು ಅನ್ನೋದು ನಾವು ಒಂದು MA ಹೇಳ್ಕೊತೀವಿ ಸರ್. ನಾವು ಪಾರ್ಟ್ ಟೈಮ್ ಜಾಬ್ ಕೂಡ ಹೋಗಿ ಎಷ್ಟೋ ಜನ ಹುಡುಗರುಗಳು, ನಾವು ಕೂಡ ಆಗಲಿ ನಮ್ಮ ಫ್ರೆಂಡ್ಸ್ ಕೂಡ ಆಗಲಿ ಬರ್ತಾರೆ ಬೆಳಿಗ್ಗೆ ಹೊತ್ತು. ಮಾರ್ನಿಂಗ್ 12 ಗಂಟೆ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇಲ್ಲಿ ಬರ್ತಾರೆ ಸರ್. ಮಧ್ಯಾಹ್ನದ ಕಾಲೇಜು ಮತ್ತು ಮಧ್ಯಾಹ್ನ ಆಫ್ಟರ್ನೂನ್ ಕಾಲೇಜ್ ಬರುತ್ತಲ್ಲ ಸರ್, ಕ್ಲಾಸ್ ಅವಾಗ ಅಟೆಂಡ್ ಮಾಡ್ತಾರೆ. ಮತ್ತು ಎಷ್ಟೋ ನಾವು ನಾಲೆಜ್ಗಳು ತಿಳ್ಕೊಂಡಿದ್ದೀವಿ. ಮಲ್ಲೇಶ್ವರಂ ಸುತ್ತೇ ಇಲ್ಲ ಸರ್, ನಾವು ಯಾವಾಗ ಈ ಕಡೆ ಬಂದೇ ಇಲ್ಲ ನಾವು. ನನಗೊಂದು MA ಇದೆ ಸರ್, ನಾನು ಮಲ್ಲೇಶ್ವರಂ DOGC ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಒಂದು MA ಇದೆ ಸರ್ ನಮಗೆ. ನಿಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು, ಹೇಳಿದ್ರು. ಈ ಕಾಲೇಜ್ ಇವತ್ತು ಈ ಸ್ಥಿತಿಗಿದೆ ಅಂತ ಹೇಳಿದರೆ ಎಲ್ಲದಕ್ಕೂ ಕಾರಣ ನಮ್ಮ ಶಾಸಕರಾದ ಸಿ ಅಶ್ವತ್ಥನಾರಾಯಣ ಸರ್ ಅವರು. ಅವ್ರು ಎಷ್ಟಿದೆ ಅಂತ ಹೇಳಿದ್ರೆ, ಮಲ್ಲೇಶ್ವರಮಲ್ಲಿ ಇರುವ ಎಲ್ಲ ವಿದ್ಯಾಸಂಸ್ಥೆಗಳು ಬೆಳಿಬೇಕು ಮತ್ತು ಬಡ ಮಕ್ಕಳು ಬರುವ ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಬರೋ ಬಡ ಮಕ್ಕಳಿಗೆ ತುಂಬ ಅನ್ಯಾಯ ಆಗಬಾರ್ದು, ಅವರಿಗೆ ಒಳ್ಳೆ ವಿದ್ಯೆಯನ್ನು ಕೊಡಬೇಕಂತೇಳಿ ಎಷ್ಟೋ ಅವರು ಆ್ಯಕ್ಟಿವಿಟೀಸನ್ನು ಮಾಡಿದ್ದಾರೆ. ಹೀಗೆ ನೋಡಬೇಕಂತ ಹೇಳಿದ್ರೆ ನಮ್ಮ ಕಾಲೇಜು ಪ್ರೈವೇಟ್ ಕಾಲೇಜಿಗೆ ಸಮಾನವಾಗಿದೆ ಎಲ್ಲ ರೀತಿಯಲ್ಲೂ ಕೂಡ. ಎಷ್ಟೋ ಜನ ಬಂದರು ಗೌರ್ಮೆಂಟ್ ಕಾಲೇಜಲ್ಲಿ ಲಿಫ್ಟ್ ಇರೋದು ಅಪರೂಪ ಅಂತ ಹೇಳ್ತಾರೆ. ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಕರ್ನಾಟಕದಲ್ಲಿ ಲಿಫ್ಟು ಸಮೇತ ಇರುವ ಕಾಲೇಜು ನಮ್ಮದು 1-2 ಇರ್ಬೋದು ಅಷ್ಟೇ. ಆ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ನಮ್ಗೆ ಕೊಟ್ಟಿದ್ದಾರೆ. ನಾನು ನಿಮಗೆ ಪಾಠ ಮಾಡುವಾಗ ಎಷ್ಟೋ ಸತಿ ಹೇಳಿದ್ದೀನಿ, ಡಿಸಿಪ್ಲಿನ್ ಬಗ್ಗೆನೂ ಹೇಳಿದ್ದೀನಿ. ಇದು ನಮ್ಮ ಶಾಸಕರ ಕಾಲೇಜು,
ಅವರಿಗೆ ಒಳ್ಳೆ ಹೆಸರು ತರಬೇಕು, ಎಲ್ಲ ಡಿಸಿಪ್ಲಿನ್ ಆಗಿರ್ಬೇಕಂತ ಹೇಳಿದ್ದೀನಿ. ಅದು ಅಲ್ಲದೆ ನಾವು LMS ಏನಂತಿದೆ ಅದೆಲ್ಲ ನಮ್ಮ ಶಾಸಕರು ಅವರು ಎಜುಕೇಷನ್ ಮಿನಿಸ್ಟರ್ ಆಗಿರುವಾಗ ಬಂದಿದ್ದು. LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಲಿ, UUCMS ಆಗಲಿ, ಈ ಒಂದು ತಂತ್ರಜ್ಞಾನವನ್ನು ನಾವು ಬೆಳೆಸ್ಕೊಂಡು ಎಷ್ಟು ಶೀಘ್ರದಲ್ಲಿ ನಮ್ಮ ಕೆಲಸಗಳಾಗುತ್ತೆ ಅಂತ ಹೇಳಿದ್ರೆ, ಈಗ ಮುಂಚೆಲ್ಲ ಮ್ಯಾನ್ಯುಯಲ್ ಇತ್ತು ಯೂನಿವರ್ಸಿಟಿಯಲ್ಲಿ. ಸರ್ ಹೇಳ್ದಂಗೆ 10 ಸಿಬ್ಬಂದಿಗಳು ಮಾಡೋ ಕೆಲಸವನ್ನು ಈಗ ಒಂದು UUCMS ಪೋರ್ಟಲ್ ಕಂಪ್ಲೀಟಾಗಿ ಕಡಿಮೆ ಮಾಡಿದೆ. ನೀವೇನು ಮಾಡ್ತೀರಾ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ, ರಿಜಿಸ್ಟರ್ ಆಗ್ತೀರಾ, ನಿಮ್ಮ ಎಲ್ಲ ದಾಖಲೆಗಳಲ್ಲಿ ರೆಕಾರ್ಡ್ ಆಗುತ್ತೆ. ನೀವು ವಿದ್ಯಾಭ್ಯಾಸ ಮುಗಿಸೋವರೆಗೂ ಆ ಒಂದು ದಾಖಲೆಗಳು ನಿಮ್ಮಲ್ಲಿರುತ್ತೆ. ಆಫ್ಟರ್ ದಟ್ ಯು ಕ್ಯಾನ್ ಈವನ್ ರಿಟ್ರೀವ್ ದ ಡೇಟಾ ಎನಿ ಟೈಮ್ ವೆನ್ ಎವರ್ ದಟ್ ಯು ನೀಡ್. ಇದು LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಸರ್ ಹೇಳಿದಂಗೆ ನಾವೆಲ್ಲ ಈ ಒಂದು LMS ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ನಾನು ಕೂಡ ಉಪನ್ಯಾಸಕನಾಗಿರುವಾಗ 4 ಸಬ್ಜೆಕ್ಟ್ಗಳಿಗೆ LMS ಕಂಟೆಂಟ್ ಡೆವಲಪ್ ಮಾಡಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉತ್ತಮ ಕಂಟೆಂಟ್ ಡೆವಲಪರ್ ಅಂತ ಅವಾರ್ಡ್ ತೊಗೊಂಡಿದ್ದೀನಿ ಸರ್. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಏನಂತ ಹೇಳಿದ್ರೆ, ಈಗ ನಮ್ಮ ಒಬ್ಬ ವಿದ್ಯಾರ್ಥಿನಿಯ ಸಮಸ್ಯೆ ಏನಿತ್ತು, ಬೆಸ್ಟ್ ಫ್ಯಾಕಲ್ಟಿಗಳು ಒಬ್ಬರಿಬ್ಬರು ಕೊರತೆ ಇದೆ ಅಂತ ಹೇಳಿ, ಈಗ ಅವರಿಗೆ ಕೂಡ ನಾವು ಅದನ್ನು ಅಳವಡಿಸ್ಕೊಡ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟೇ ಇರಲಿ, ಈಗ ಅವರಿಗೆ ಟೀಚರ್ ಇಲ್ಲ ಅಂತ ಹೇಳಿದ್ರೆ ನಮ್ಮ LMS ಕಂಟೆಂಟ್ ಇದೆ, ಅದನ್ನು ಕೂಡ ನಾವು HOD ಹೇಳ್ತೀನಿ. ಅದನ್ನು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ, 1-2 ಸಬ್ಜೆಕ್ಟ್ಗಳಿಗೆ ಟೀಚರ್ ಇಲ್ವೋ ಅವ್ರಿಗೆ ಹೇಳಿ ನಾವು ನಿಮಗೆ ಆ ವಿಡಿಯೋ ಕಂಟೆಂಟನ್ನು ನಿಮಗೆ ಆಕ್ಸೆಸ್ ಮಾಡಿಕೊಡ್ತೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಅದರಿಂದ ಇಷ್ಟು ಸುಂದರವಾದ ಒಂದು ಪ್ಲೇಸಲ್ಲಿ ಸರ್ ಹೇಳಿದ್ರು, Bangalore is known for many things and we should feel proud of being in Bangalore and we should feel being a Bangalorean, so proud. Land of opportunity. Land of opportunities, And moreover we should feel much proud that we are in Malleshwaram. ಅದರಿಂದ ಈ ಒಂದು ಕಾಲೇಜಲ್ಲಿ ಸರ್ ಮಾರ್ಗದರ್ಶನದಲ್ಲಿ ಈ ಕ್ಲಾಸಸ್ ನಾವು ಏನು ಮಾಡ್ತೀವಿ, ಈ ಇನ್ಫ್ರಾಸ್ಟ್ರಕ್ಚರ್ ಸರ್ ಎಷ್ಟು ಒದಗಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಂದಿಲ್ಲ ಎರಡಿಲ್ಲ, ಹಲವಾರು. ನಾವು ಯಾವಾಗ ಹೋಗಿ ಕೇಳಿದ್ರು ಇಲ್ಲ ಅಂತ ಹೇಳೋದೇ ಇಲ್ಲ. BCA ಸ್ಟಾರ್ಟ್ ಮಾಡಬೇಕಂತ ಸರ್ ಹೇಳಿದ್ರು, ನಾವು ಕೇಳಿದ್ವಿ. ನಾನು ಒಂದೇ ಹೇಳಿದೆ, ಸರ್ BCA ಸ್ಟಾರ್ಟ್ ಮಾಡ್ತೇವೆ, ನೀವು ರೂಮ್ಸ್ ಬೇಕಂತ ಹೇಳಿದೆ, ಅಷ್ಟೇ ತಾನೇ ನಾನು ಕೊಡಿಸ್ತೇನೆ, ನಿಮ್ಮ ಕಡೆ ಎಲ್ಲ ಕೆಲಸ ಮಾಡಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಮ್ಮ ಕಾಲೇಜಲ್ಲಿ ಏನೆಲ್ಲ ಅಭಿವೃದ್ಧಿಗಳು ಮಾಡ್ಬೋದು ಮಾಡ್ತಿದ್ದೀವಿ. ಕೊನೆಯಲ್ಲಿ ಸರ್ ಆಗಲಿ, ನಾವಾಗಲಿ, ಟೀಚರ್ ಆಗಲಿ, ಎಲ್ಲರೂ ಇರೋದು ನಿಮಗಾಗಿ. ನಿಮಗೆಷ್ಟು ಸಾಧ್ಯತೆಗಳಾಗುತ್ತೋ ಅಷ್ಟನ್ನು ನಾವು ಕೊಡ್ತೀವಿ. ದಯಮಾಡಿ ಅದನ್ನು ಬಳಸ್ಕೊಳ್ಳಿ ಅಂತ ವಿನಂತಿಸಿಕೊಂಡು ನನ್ನ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ಇವತ್ತು ನಾವು ಸರ್ಕಾರಿ ಕಾಲೇಜುಗಳತ್ತ ಬಂದ್ವಿ. ಆ ಕಾಲೇಜಲ್ಲಿ ಮುಖ್ಯವಾಗಿ ಮಲ್ಲೇಶ್ವರಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಮ್ಮ ಕಣ್ಣಿಗೆ ಕಾಣಿಸ್ತು. ಒಳಗಡೆ ಬಂದ್ವಿ, ಅಂಬೇಡ್ಕರ್ ಜಯಂತಿ ಆಚರಣೆ ನಡೀತಾ ಇತ್ತು. ಭಾಳ ವಿಶೇಷ ಅಂತ ಅನ್ನಿಸ್ತು. ಕಾಲೇಜಿನ ಮಕ್ಕಳು ಅಂಬೇಡ್ಕರ್ ಜಯಂತಿಯನ್ನು ರಜಾ ದಿನದಲ್ಲಿ ಬಂದು ಆಚರಣೆ ಮಾಡಿದ್ದು. ಇಲ್ಲಿಯ ಉಪನ್ಯಾಸಕರುಗಳು, ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಒಂದು ಸಂವಿಧಾನ ಶಿಲ್ಪಿಯ ಆ ಕಾರ್ಯಕ್ರಮವನ್ನು ಸಂಭ್ರಮಾಚರಣೆ ಮಾಡಿದ್ದು ಭಾಳ ಖುಷಿ ತಂತು. ಆ ನಿಟ್ಟಲ್ಲಿ ನಮಗೆ ಮಾತಾಡಲಿಕ್ಕೆ ವಿಶೇಷವಾಗಿ ಸಿಕ್ಕವರು ಈ ಕ್ಷೇತ್ರದ ಶಾಸಕರು. ಈ ಕಾಲೇಜು ಏನು ಇವತ್ತು ಈ ಹಂತಕ್ಕೆ, ಈ ನೋಟಕ್ಕೆ ಸಾಕ್ಷಿಯಾಗಿದೆ, ಅದಕ್ಕೆಲ್ಲ ಸಾಕ್ಷೀಭೂತರು ಈ ಕ್ಷೇತ್ರದ ಶಾಸಕರು. ಅವ್ರು ನಮ್ಮ ಜೊತೆ ಸಿಕ್ಕಿದ್ರು. ಸರ್ ನಮಸ್ಕಾರ. ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ಗೆ ನಮಸ್ಕಾರ. ನಾಗರಾಜ್ ಅವರೇ ನಮಸ್ಕಾರ. ನಮಗೆ ಯಾವಾಗಲೂ ಈ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವಿಶೇಷ ಅಂತ ಅನ್ಸೋದು, ಒಂದು ಶಿಕ್ಷಣ ಆರೋಗ್ಯ ವಿಚಾರದಲ್ಲಿ ಒಂದು ಇಡೀ ಹೆಚ್ಚೇ ಕೆಲಸ ಮಾಡುವಂಥ ಶಾಸಕರು ಸಿಕ್ಕಿದ್ದು ಈ ಕ್ಷೇತ್ರದ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಈ ಶಾಲೆ, ಈ ಕಾಲೇಜು ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರಗಳ ವಿದ್ಯಾರ್ಥಿಗಳು ಹುಡ್ಕೊಂಬರುವಂಥ ಕಾಲೇಜಾಗಿ ರೂಪುಗೊಂಡಿದೆ. ಈ ಬಗ್ಗೆ ತಮಗೆ ಖುಷಿ ಏನಿದೆ? ಭಾಳ ಮುಖ್ಯವಾಗಿ ಮಲ್ಲೇಶ್ವರಂ ಅಂದಾಗ ಶೈಕ್ಷಣಿಕವಾಗಿ ಹೆಸರುವಾಸಿಯಾಗಿರುವಂಥದ್ದು, ಶೈಕ್ಷಣಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಮತ್ತು ತಂತ್ರಜ್ಞಾನ ವಿಜ್ಞಾನಕ್ಕೆ ಹೆಸರುವಾಸಿಯಾಗಿ ನಮ್ಮ ಮುಕುಟನೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್,
ಸಿ ವಿ ರಾಮನ್ ಇನ್ಸ್ಟಿಟ್ಯೂಟು, ಈ ರೀತಿ ಪ್ರತಿಷ್ಠಿತವಾದಂಥ ಹಲವಾರು ಸಂಸ್ಥೆಗಳಿಲ್ಲಿದೆ. ಹೃದಯ ಭಾಗ. ಹಾಗಾಗಿ ಆ ಏನೊಂದು ಮಲ್ಲೇಶ್ವರಂ ಅಂದಿದ ತಕ್ಷಣ ಶೈಕ್ಷಣಿಕವಾಗಿ ಹೆಸರುವಾಸಿಯಾಗಿದೆಯೋ ಅದನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋಂಥದ್ದು, ಉಳಿಸ್ಕೊಂಡು ಬೆಳೆಸ್ಕೊಳ್ಳೋವಂಥದ್ದು ಆಗಬೇಕು. ಸೊ ಹಾಗಾಗಿ ನಮ್ಮ ಭವಿಷ್ಯ ಇವತ್ತೇನೇ ನಮ್ಮ ಸಮಾನತೆ ಕಾಣಬೇಕು ಅಥವಾ ನಾವು ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡ್ಕೋಬೇಕು ಅಥವಾ ನಮ್ಮ ಬದುಕನ್ನು ಕಟ್ಕೋಬೇಕು, ಇದೆಲ್ಲದಕ್ಕೂ ಆಧಾರನೇ ಗುಣಮಟ್ಟದ ಪರಿಪೂರ್ಣವಾದಂಥ ಶಿಕ್ಷಣ. ಹಾಗಾಗಿ ಇದನ್ನು ಸರಿಯಾಗಿ ಕೊಟ್ಟರೆ ಇನ್ನು ಮಿಕ್ಕಿದೆಲ್ಲ ಸರಿಯಾಗುತ್ತೆ. ಸೊ ಹಾಗಾಗಿ ಈ ದಿಕ್ಕಲ್ಲಿ ನಮ್ಮ ಸರ್ವ ಪ್ರಯತ್ನ ಆಗಿರಬೇಕು. ಇಡೀ ಸಮಾಜವಾಗಿ ನಾನೊಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಈ ದಿಕ್ಕಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು ಇಡೀ ಸರ್ಕಾರ ಮತ್ತು ಸಮಾಜ, ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಸೇರಿ ಮಾಡಬೇಕು. ಹಾಗಾಗಿ ಎಲ್ಲರೂ ಕೈ ಜೋಡಿಸೋಣ ಅಂತ ನಾವು ಪದೇ ಪದೇ ಜಾಗೃತಿಯನ್ನು ಮೂಡಿಸಿ ಸಾಕಾರಕ್ಕೆ ಒಂದು ಒಳ್ಳೆ ಕಾಲೇಜು ಸರ್, ಒಂದು ಒಳ್ಳೆ ಕಾಲೇಜು ರೂಪುಗೊಂಡಿದೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಹುಡ್ಕೊಂಡು ಬಂದು ಕಲಿಯುವಂಥ ಕಾಲೇಜು. ಈ ನಿಟ್ಟಲ್ಲಿ ಇನ್ನೂ ಒಂದಷ್ಟು ಜನ ಸೇರಿಸ್ಕೊಳ್ಳೋದಕ್ಕೆ ಈ ಕಾಲೇಜಿಗೆ ಶಕ್ತಿ ಇದೆ. ಈ ನಿಟ್ಟಲ್ಲಿ ಏನಾದರೂ ಒಂದಷ್ಟು ಕೆಲಸಗಳಾಗಬೇಕಂದ್ರೆ ಕಾಲೇಜು ರೂಪುಗೊಂಡಿದೆ, ಕಾಲೇಜಿಗೆ ಇನ್ನೂ ಆಕರ್ಷಣೆ ಮಾಡಿ ಒಳಗಡೆ ಸೆಳೆದು ಅಂದರೆ ಜನಕ್ಕೆ ತಲುಪುವ ವ್ಯವಸ್ಥೆ ಇನ್ನೊಂದಷ್ಟು ಏನಾದರೂ ಆಗಬೇಕಾಗಿ. ಖಂಡಿತ ಈ ದಿಕ್ಕಲ್ಲಿ ಪ್ರಸ್ತುತವಾಗಿರುವಂಥ ಕೋರ್ಸ್ಗಳನ್ನು ಕೊಡುವಂಥದ್ದಾಗ್ತಿದೆ. BA, BCom, BBM ಮತ್ತೀಗ BCA. ಇಲ್ಲಿ BCA ಇರಲಿಲ್ಲ. ಈ BCA ಪ್ರೋಗ್ರಾಮನ್ನು ಈ ವರ್ಷದಿಂದ ಪ್ರಾರಂಭವನ್ನು ಮಾಡ್ತಿದ್ದೀವಿ. ಮತ್ತು ಇಲ್ಲೆಲ್ಲ ಫೀಸೆಲ್ಲ ಕೈಗೆ ಅಂದರೆ ಆಲ್ಮೋಸ್ಟ್ ಫ್ರೀ ಇದ್ದಾಗೇ ಸಣ್ಣ ಫೀಸ್ ಇರ್ತದೆ. ಈವನ್ ಏನೇ ಫೀಸ್ ಕಟ್ಟಿದ್ರೂ ಅವರ ಅಭಿವೃದ್ಧಿಗಾಗಿ ಬಳಕೆ ಮಾಡೋಂಥದ್ದಾಗುತ್ತೆ. ಇಲ್ಲಿ ಸಂಬಳ ಕೊಡುವಂಥದ್ದು ಸಂಪೂರ್ಣವಾಗಿ ಸರ್ಕಾರದಿಂದನೇ, ಎಲ್ಲ ಪ್ರಾಧ್ಯಾಪಕರಿಗೆ ಸಂಬಳ ಸರ್ಕಾರದಿಂದನೇ ಕೊಡುವಂಥದ್ದು, ಕಟ್ಟಡ ಕಟ್ಟುವಂಥದ್ದು, ಸೌಕರ್ಯಕ್ಕೆ ಎಲ್ಲ ಕ್ಯಾಪಿಟಲ್ ಕಾಸ್ಟ್, ಸ್ಯಾಲ್ರಿ ಕಾಸ್ಟ್ ಎಲ್ಲ ಸರ್ಕಾರದಿಂದನೇ ಬರೋವಂಥದ್ದು. ಸ್ವಲ್ಪ ಅಲ್ಲಿ ಇಲ್ಲಿ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತಿದೆ, IDP ಅಂತಿದೆ. IDPನ ಇನ್ನು ಪರಿಣಾಮಕಾರಿಯಾಗಿ ಸಣ್ಣ ಸಣ್ಣ ಆರ್ಥಿಕ ಕೊರತೆಗಳನ್ನು ಬಗೆಹರಿಸಲಿಕ್ಕೆ ಇಲ್ಲಿ ಫೀಸನ್ನು ಪಡೆದಿದ್ದು ಇಲ್ಲೇ ಅಕೌಂಟಿಗೆ ಜಮಾ ಆಗುತ್ತೆ. ನಾನು ಅದು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ನಾವು ಸಾಮಾನ್ಯ ಮೊದಲೇನಾಗ್ತಿತ್ತು ಅಂದರೆ ಫೀಸ್ ಪಡೆದಿದ್ದು ಟ್ರೆಷರಿಗೆ ಹೊಟ್ಟೋಗೋದು. ಸೊ ಟ್ರೆಷರಿಗೆ ಬಂದರೆ ಅದು ವಾಪಸ್ ಇವರಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಮಕ್ಕಳು ಕೊಟ್ಟದಂಥ ಫೀಸನ್ನು ಅಲ್ಲೇ ಬಳಕೆ ಆಗಬೇಕು, ಆ ಕಾಲೇಜ್ ಅಕೌಂಟನ್ನಲ್ಲೇ ಜಮಾ ಆಗಬೇಕು ಅಂತ ನಿಶ್ಚಯವನ್ನು ಮಾಡಿ ಸರ್ಕಾರದಲ್ಲಿ ಅದು ನಿರ್ಧಾರವನ್ನು ತೊಗೊಳ್ಳೋಂಥದ್ದಾಯಿತು. ಈಗ ತುಂಬ ಉಪಯೋಗ ಆಗುತ್ತೆ. ಇಲ್ಲ ಸಣ್ಣ ಅಮೌಂಟ್ಗೂ ಇಲ್ಲಿ ಹುಡುಕಾಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ BCA ಸ್ಟಾರ್ಟ್ ಮಾಡಬೇಕು ಅಂತ ಹೊಟ್ಟಿದ್ದು, ಕ್ಲಾಸ್ ರೂಮ್ ಶಾರ್ಟೇಜ್ ಇತ್ತು. ಆ್ಯಕ್ಟ್ ಕಂಪ್ನಿಯವ್ರನ್ನ ಕೇಳಿಕೊಂಡು CSR ಕೊಟ್ಟರು. CSR ಕೊಟ್ಟು ಈಗ ಕ್ಲಾಸ್ ರೂಮ್ನ ಕಟ್ತಾ ಇದ್ವಿ. ಸೊ ಈ ರೀತಿ ಏನೇ ಸೌಕರ್ಯಗಳಿದ್ದರೂ ಎಲ್ಲ ನಾವು ಒದಗಿಸ್ಕೊಡುವಂಥದ್ದು ಮಾಡ್ತಾಯಿದ್ವಿ. ಅಂದರೆ ಈಗ ಇಲ್ಲಿ ಮಕ್ಕಳಿಗೆ ಕಲಿಕೆಗೆ ಏನೇನು ಬೇಕು ಎಲ್ಲವನ್ನೂ ಮಾಡಿ ನುರಿತ ಶಿಕ್ಷಕರನ್ನ, ಉಪನ್ಯಾಸಕರನ್ನ ತುಂಬಿಕೊಂಡು ಶಾಲೆಗಳಿಗೆ ವ್ಯವಸ್ಥೆ ಮಾಡಿಕೊಂಡು ಈ ನಿಟ್ಟಲ್ಲಿ ಒಂದು ಕಡೆ ತಮ್ಮ ಜವಾಬ್ದಾರಿ ನಿರ್ವಹಿಸಿದ್ದಲ್ಲದೆ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ತಾವು ಬಂದು ಪಾರ್ಟಿಸಿಪೇಟ್ ಮಾಡುವಂಥದ್ದು, ಬಂದು ಪಾಲ್ಗೊಳ್ಳುವಂಥದ್ದು ಎಲ್ಲೋ ಒಂದು ಕಡೆ ಆ ಪರಿಕಲ್ಪನೆ ಎಲ್ಲಿ ಬರುತ್ತೆ ಅಂತ ಅಂದರೆ ಆ ಬರೋ ನೆಪದಲ್ಲಿ ಒಂದಷ್ಟು ಕಾಲೇಜುಗಳು ಹೆಂಗೆ ನಡೀತಾ ಇದ್ದಾವೆ ಅನ್ನುವಂಥ ನೋಡೋ ಒಂದು ಲೆಕ್ಕ ಅದು. ಆ ಪರಿಕಲ್ಪನೆ ಎಲ್ಲಿ ಬರುತ್ತೆ ಅಂತ, ಹೆಂಗೆ ಬರುತ್ತೆ? ನಾವು ಮುಖ್ಯವಾಗಿ ಏನೇ ಮಾಡಿದ್ರೂ ಸಂಪರ್ಕದಲ್ಲಿರಬೇಕು. ಮಾಡಿದ ಕೆಲಸನೇ ಊರ್ಜಿತವಾಗಬೇಕು ಅಂದರೆ ಸರ್, ಯು ಶುಡ್ ಬಿ ಕಾನ್ಸ್ಟೆಂಟ್ ಟಚ್ಚಲ್ಲಿರಬೇಕು. ಅದನ್ನ ಮಾನಿಟರ್ ಮಾಡಬೇಕು. ನಿರ್ವಹಣೆ ಬಹಳ ಮುಖ್ಯ. ನೀವು ಸರಿಯಾದ ಪದ ಹೇಳಿದ್ರೆ ನಿರ್ವಹಣೆ ಮುಖ್ಯ. ಸೊ ಆ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿರೋ ಎಲ್ಲ ಪ್ರಯತ್ನಗಳನ್ನು ಇಲ್ಲಿ ಅವ್ರು ಮಾಡ್ತಿರೋ ಪ್ರಯತ್ನಕ್ಕೆ ನಮ್ಮ ಆದ್ಯತೆಯೂ ಇದೇ ಇದೆ ಅಂತಲೂ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗಾಗಲಿ ಪ್ರಾಧ್ಯಾಪಕರಿಗಾಗಲಿ ತಿಳಿಸುವಂಥದ್ದು. ಮತ್ತು ಇಲ್ಲಿ ನಿಮ್ಗೇನು ಅಂದರೆ ನಮ್ಮ ಸರ್ಕಾರದಲ್ಲಿರೋಂಥ ಎಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ಕ್ಲಾಸ್ ರೂಮ್ ಎಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸೇ ಸರ್. ಮತ್ತು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಯೂನಿಫೈಡ್ ಸಿಸ್ಟಮ್ನಲ್ಲಿದೆ. ಯೂನಿಫೈಡ್ ಸಿಸ್ಟಮ್ನಲ್ಲಿ ಯೂನಿವರ್ಸಿಟಿ ಯೂನಿಫೈಡ್ ಸಿಸ್ಟಮ್ನಲ್ಲಿದೆ. ಇಲ್ಲಿ ಡೇಟಾ ಸಿಸ್ಟಮ್ಮು ಎಲ್ಲವೂ ಸಿಸ್ಟಮ್ಯಾಟಿಕ್ ಆಗಿದೆ. ಕಂಪ್ಲೀಟ್ಲಿ ಡಿಜಿಟಲೈಸ್ಡ್. ಎಲ್ಲ ಕ್ಲಾಸ್ ರೂಮು ಸ್ಮಾರ್ಟ್ ಕ್ಲಾಸ್ ರೂಮ್ಸೇ. ಮತ್ತು ಸೌಕರ್ಯ, ಸೌಲಭ್ಯ, ಶಿಕ್ಷಕರು, ಸುಸಜ್ಜಿತವಾದಂಥ ಕಟ್ಟಡ, ಆಟದ ಮೈದಾನ ಮತ್ತು ಟೀಚರ್ಸ್ ಗುಣಮಟ್ಟ ಅದ್ಭುತವಾಗಿದೆ. ಗುಣಮಟ್ಟದ ಟೀಚರ್, ಒಂದು ಸಬ್ಜೆಕ್ಟ್ಗೂ ಕೊರತೆ ಇಲ್ಲ ಸರ್. ಮತ್ತು ಇದು NAAC B+ ಅಕ್ರಿಡೇಟೆಡ್ ಫಸ್ಟ್ ಸೈಕಲಲ್ಲಿ ನಾವು ತೊಗೊಂಡಿದ್ದು. ಫಸ್ಟ್ ಸೈಕಲಲ್ಲಿ B+ ಆಗಿದೆ. ಮುಂದಿನ ಸೈಕಲಲ್ಲಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ.
ಇದು A++, A+ಗೆ ಹೋಗುತ್ತೆ ಈ ಸಂಸ್ಥೆ. ಗ್ರಂಥಾಲಯ, ಈ ಸರ್ಕಾರಿ ಕಾಲೇಜ್ ಅಂದ ತಕ್ಷಣ ಹಳೆಯ ಗ್ರಂಥಾಲಯಗಳು ಸಿಗ್ತವೆ. ಗ್ರಂಥಾಲಯನೂ ತುಂಬ ಚೆನ್ನಾಗಿ ಲ್ಯಾಬ್ ಮತ್ತು ಇತಿಹಾಸ ಇರೋಂಥ ಇದು ಸಂಸ್ಥೆ. 100 ವರ್ಷಕ್ಕಿಂತ ಹೆಚ್ಚು ಹಳೆ ಸಂಸ್ಥೆ ಇದು. 100 ವರ್ಷ ಸೆಂಟನರಿ ಕಂಪ್ಲೀಟ್ ಮಾಡಿದೆ. ಇಲ್ಲಿ ಕಲ್ಲು ಕಟ್ಟಡ ನೀವು ನೋಡಿದ್ರೆ ಇಡೀ ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಇಂಥ ಕಟ್ಟಡ ಯಾವ ಡಿಗ್ರಿ ಕಾಲೇಜ್ನಲ್ಲೂ ನಿಮ್ಗೆ ಸಿಗಲ್ಲ. ಅಷ್ಟು ಅದ್ಭುತವಾಗಿದೆ. ವಾತಾವರಣ, ಜಾಗ, ಸ್ಥಳ ಎಲ್ಲದಕ್ಕೂ ಚೆನ್ನಾಗಿದೆ. ವಿದ್ಯಾರ್ಥಿಗಳು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಡಿಗ್ರಿ ಕಾಲೇಜ್ ತೆರೆದು ಕೂತ್ಕೊಂಡಿದ್ದೀವಿ. ಒಂದು ನಿಮ್ಮ ಕಡೆಯಿಂದ ಒಂದು ಹೇಳ್ಬಿಡಿ ಸರ್, ಯಾಕಂದರೆ ಈ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶಗಳು ಸಿಗೋದಿಲ್ಲ. ಕಡಿಮೆ ಶುಲ್ಕದಲ್ಲಿ ಅತ್ಯುನ್ನತ ಶಿಕ್ಷಣವನ್ನು ಕೊಡ್ತೀವಿ ಅಂತ ತೆರೆದು ಕೂತಾಗಲೂ ಬರೋದಕ್ಕೆ ಹಿಂದೆ ಮುಂದೆ ನೋಡಿಕೊಂಡು ದಾರಿ ಸಿಗ್ತಾ ಇಲ್ವೋ ಅಥವಾ ಬರ್ತಾ ಇಲ್ವೋ, ನಿಮ್ಮಿಂದ ಒಂದು ಹೇಳ್ಬಿಡಿ. ಬಂದು ಒಂದು ಅವಕಾಶಗಳಿದ್ದಾವೆ, ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥ ನಿಟ್ಟಲ್ಲಿ ಅಂತ ಹೇಳಿ. ಈಗಾಗಲೇ ನಾಗರಾಜ್ ಅವರೇ, ಇಲ್ಲಿ 1,500 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. 1,500. ಬಟ್ ನಮಗೇನು ವಿದ್ಯಾರ್ಥಿಗಳ ನೋಂದಾವಣೆಗೆ ಕೊರತೆ ಅಲ್ಲ, ಬಟ್ ಸ್ಥಳೀಯವಾಗಿಯೂ ವಿದ್ಯಾರ್ಥಿಗಳು ಸೇರಬೇಕು. ಮತ್ತು ಇನ್ನು ಎಷ್ಟು ಜನ ಬಂದರೂ ನಾವು ನೋಂದಾಯಿಸ್ಕೊಳ್ತೀವಿ. ನಾವು ಯಾವತ್ತೇನು ಇದು ಬಿಡಲ್ಲ. ಗುಣಮಟ್ಟದಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ. ಎಷ್ಟು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತಾರೋ ಅಷ್ಟೇ ಟೀಚರ್ಸ್ಗಳು ಜಾಸ್ತಿ ಆಗ್ತಾರೆ. ಸೊ ಎಲ್ಲ ಒಂದು ಕಡೆ ಇರೋ ಟೀಚರ್ಸ್ಗಳೇ ಮಾಡ್ತಾರೆ, ಇನ್ನೊಂದೇನಿಲ್ಲ. ಗುಣಮಟ್ಟವನ್ನು ಹೆಚ್ಚಿಸ್ಕೊಂಡು ವಿಸ್ತರಣೆ ಮಾಡೋವಂಥದ್ದು, ಇನ್ನು ವಿಸ್ತರಣೆ ಮಾಡಿ ಇನ್ನೂ ಹೆಚ್ಚು ಕಟ್ಟಡ ಕಟ್ಟೋವಂಥದ್ದು. ನಾವು ಏನು ಕೊರತೆ, ಸೌಕರ್ಯದ ಕೊರತೆ ಕಮ್ಮಿ ಆಗೋ ಪ್ರಶ್ನೆನೇ ಇಲ್ಲ ಸರ್. ಕೊರತೆ, ಗುಣಮಟ್ಟ ದಿನದಿಂದ ದಿನ ಹೆಚ್ಚಿಸುವಂಥದ್ದು. ಆ್ಯಂಡ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ನಾವು ಮತ್ತು ಸಮಾಜದ ಎಲ್ಲ, ಬೆಂಗಳೂರು ಅಂದರೆ ವಿಶ್ವನಗರ, ಆವಿಷ್ಕಾರ, ತಂತ್ರಜ್ಞಾನ ಎಲ್ಲದಕ್ಕೂ ಗುಣಮಟ್ಟಕ್ಕೂ ಹೆಸರುವಾಸಿಯಾಗಿರೋಂಥ ನಗರ. ಎಲ್ಲ ಅವಕಾಶಗಳನ್ನ ಬಳಕೆ ಮಾಡಿಕೊಂಡು ಪ್ರಬುದ್ಧರನ್ನು ಎಲ್ಲರನ್ನೂ ಈ ಸಂಸ್ಥೆಗಳ ಜೊತೆ ಜೋಡಿಸಿ ಎಲ್ಲ ರೀತಿಯಾದಂಥ ಸಹಕಾರವನ್ನು ಪಡೆದು ಒಂದು ನಿಜವಾದ ವೆಲ್ ರೌಂಡೆಡ್ ಇನ್ಸ್ಟಿಟ್ಯೂಷನ್ ಆಗಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಮತ್ತು ಈ ವರ್ಷ ವಿಶೇಷವಾಗಿ ತಾವು ಹೇಳ್ದಂಗೆ ಕೈಗೆಟುಕು ಏನು ವೆರಿ ಮಿನಿಮಲ್ ಫೀಸನ್ನು ಇಡೋವಂಥದ್ದಾಗುತ್ತೆ. ಸೊ ಎಲ್ಲ ಮಕ್ಕಳುಗಳು ಈ ಅವಕಾಶನ ಬಳಕೆ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟ. ನುರಿತ ಉಪನ್ಯಾಸಕರಿದ್ದಾರೆ, ಇಷ್ಟೊಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈ ಕಾಲೇಜಿಗೆ ಏನೇನು ಬೇಕು ಎಲ್ಲವೂ ಮಾಡಿಕೊಟ್ಟಿದ್ದೀವಿ. ಈ ಕ್ಷೇತ್ರದ ಜನ ಈ ಕಡೆ ಅಂದರೆ ಬೇರೆ ಬೇರೆ ಕ್ಷೇತ್ರದ, ನಾನು ಹುಡುಗರನ್ನೆಲ್ಲ ಮಾತಾಡಿಸ್ತಾ ಇದ್ದೆ, ಬೇರೆ ಬೇರೆ ಕ್ಷೇತ್ರ, ಕಾಮಾಕ್ಷಿ ಪಾಳ್ಯ, ಮತ್ತೊಂದು ಕಡೆಯಿಂದ ಕಾಲೇಜ್ ಹುಡ್ಕೊಂಡ್ಬರ್ತಾರೆ. ನಮ್ಮ ಕ್ಷೇತ್ರದ ಜನಕ್ಕೆ ಇನ್ನೂ ಒಂದಷ್ಟು ಅರಿವು ಬರಬೇಕೇನೋ. ಖಾಸಗಿ ಹಾವಳಿಯಿಂದ, ಖಾಸಗಿ ಕಾಲೇಜುಗಳ ಶುಲ್ಕದಿಂದ ತಪ್ಪಿಸ್ಕೊಂಡು ಇಲ್ಲಿ ಬರಬೇಕು, ಆ ಹೊರೆಯನ್ನು ತಪ್ಪಿಸ್ಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಕಡಿಮೆ ಶುಲ್ಕ ಇದೆ ಮತ್ತು ಸುಸಜ್ಜಿತ ವ್ಯವಸ್ಥೆ ಇದೆ, ಒಳ್ಳೆ ನುರಿತ ಉಪನ್ಯಾಸಕರಿದ್ದಾರೆ. ಇಲ್ಲಿ ಕ್ಷೇತ್ರದ ಜನ ಆ ನಿಟ್ಟಲ್ಲಿ ಕೆಲಸ ಕಾರ್ಯಾಚರಣೆ ಮಾಡ್ಕೋಬೇಕು. ತಮ್ಮ ಮಕ್ಕಳನ್ನ ಈ ಕಡೆ ತಂದು ಒಂದಷ್ಟು ಓದಿನ ಕಡೆ. ಖಂಡಿತ ನಾಗರಾಜ್ ಅವರೇ, ನೀವು ಹೇಳಿದ್ದು ಒಂದು ಒಳ್ಳೆ ಮಾತೇನೆಂದರೆ ಎಲ್ಲ ಕಡೆಯಿಂದನೂ ಬೇರೆ ಬೇರೆ ಕಡೆಯಿಂದ ಬಂದು ಓದ್ತಿದ್ದಾರೆ. ಮಲ್ಲೇಶ್ವರಂನವರು ಇನ್ನೂ ಹೆಚ್ಚು ಬಳಕೆ ಮಾಡ್ಕೊಳ್ಳಿ ಅಂತ ನನಗೂ. ಮಲ್ಲೇಶ್ವರಂನ ನಾಗರಿಕರು ಈ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಆರ್ಥಿಕ ಬರ್ಡನ್ ಆಗಬಾರ್ದು, ಭಾರ ಆಗಬಾರ್ದು ಕುಟುಂಬಕ್ಕೆ. ಇದನ್ನು ಬೇರೆ ಬೇರೆ ರೀತಿ ನೀವು ಬಳಕೆ ಮಾಡ್ಬೋದು. ಸದುಪಯೋಗ ಪಡಿಸ್ಕೊಳ್ಳಿ. ಗುಣಮಟ್ಟಕ್ಕೆ ಇಲ್ಲಿ ಕೊರತೆ ಇಲ್ಲ. ಒಂದು ಭಾಳ ಸ್ಪಷ್ಟವಾಗಿ ನಾನು ಪೋಷಕರಲ್ಲಿ, ವಿದ್ಯಾರ್ಥಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಗುಣಮಟ್ಟದ ಕ್ವಾಲಿಟಿ ನಮ್ಮ ನಂಬರ್ 1 ಪ್ರಯಾರಿಟಿನೇ ಕ್ವಾಲಿಟಿಯಲ್ಲಿ ಇಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ. ದ ಬೆಸ್ಟ್ ಕ್ವಾಲಿಟಿ ಎಜುಕೇಷನನ್ನು ನಮ್ಮ ಮಲ್ಲೇಶ್ವರಮಿನ ಸರ್ಕಾರಿ ಪದವಿ ಕಾಲೇಜ್ನಲ್ಲಿ ನಾವು ಕೊಡುವಂಥದ್ದು ಮಾಡ್ತೀವಿ. ಆ್ಯಂಡ್ ಎ ವೆಲ್ ರೌಂಡೆಡ್ ಕ್ವಾಲಿಟಿ ಎಜುಕೇಷನ್. ಸೊ ಯಾರಿಗಿಂತ ಕಮ್ಮಿ ಅಲ್ಲ, ಎಲ್ಲರಿಗಿಂತ ಮಿಗಿಲಾಗಿ ನಾವು ಈ ಗುಣಮಟ್ಟ ಈ ಕ್ಷೇತ್ರದಲ್ಲಿ ಈ ಕಾಲೇಜಿನಲ್ಲಿ ನಾವು ಕೊಡುವಂಥದ್ದು ಮಾಡ್ತೀವಿ. ಧನ್ಯವಾದಗಳು ಸರ್. ನಿಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿ ಸಮಾನತೆ ತರಬೇಕು, ಸುಧಾರಣೆ ತರಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಶೈಕ್ಷಣಿಕ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅನ್ನುವಂಥ ನಿಮ್ಮ ಇಚ್ಛಾಶಕ್ತಿ ಮತ್ತು ನಿರಂತರತೆ ಹೀಗೆ ಇರಲಿ ಸರ್. ನಮಸ್ಕಾರ. ಧನ್ಯವಾದ. ಬಂಧುಗಳೇ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ನಾಗರಾಜ್ ಅರೆಹೊಳೆ. ಮಲ್ಲೇಶ್ವರಂನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದ್ವಿ. ಈ ಕಾಲೇಜಿನ ನೋಡ್ತಾ ಬಂದ್ವಿ. ಹಾಗೆ ಈ ಕಾಲೇಜಿನ ವಿಶೇಷತೆಯನ್ನು ಮಾತಾಡಲಿಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಕಾಲೇಜ್ ಬಗ್ಗೆ. ನಮಸ್ಕಾರ. ನಮಸ್ಕಾರ ಸರ್. ಏನು ಹೆಸರು ತಮ್ಮದು? ಅಮೂಲ್ಯ ಅಂತ. ಅಮೂಲ್ಯ. ಏನು ಓದ್ತಿದ್ರಿ? ನಾವು ಸೆಕೆಂಡ್ ಇಯರ್ ಬಿಕಾಮ್ ಓದ್ತಿದ್ದೀವಿ. ಸೆಕೆಂಡ್ ಇಯರ್ ಬಿಕಾಮ್. ಓಕೆ. ಎಲ್ಲಿಂದ ಬರೋದು? ನಾವು ಕಾಮಾಕ್ಷಿ ಪಾಳ್ಯದಿಂದ ಬರ್ತಿದ್ದೀವಿ. ಓಕೆ. ಏನಿದೆ ಕಾಲೇಜ್ ವಿಶೇಷ? ಸರ್ ಇಲ್ಲಿ ಬಂದ್ಬಿಟ್ಟು ಎಲ್ಲ ಫೆಸಿಲಿಟೀಸು ಗುಡ್ ಇದೆ. Okay. ಆ್ಯಂಡ್ ಟೀಚಿಂಗ್ ಈಸ್
ವೆರಿ ಗುಡ್. ಇದರಲ್ಲಿ ಸ್ಪೋರ್ಟ್ಸಿಂದ ಇರ್ಬೋದು, ಕಲ್ಚರಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇದರಲ್ಲಿ ಯಾವುದು ಫೆಸಿಲಿಟೀಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಸಮ್ಟೈಮ್ಸ್ ಗೆಸ್ಟ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಅಲ್ಲಿಗೆ ಕ್ಲಿಯರ್ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ಇಲ್ಲಿ. ಎಲ್ಲರೂ ಬಂದು ಸೇರ್ಕೊಳ್ಳೋ ಅಂಥ ಕಾಲೇಜ್ ಇದೆ, ಎಕ್ಸ್ಪೆಷಲಿ ಹೇಳಬೇಕು ಅಂದರೆ. ಹೌದಾ? ಓಕೆ, ತಮ್ಮ ಹೆಸರೇನು? ಆನ್ಸಿ ಜೋಸ್ನಾ. ಆನ್ಸಿ ಜೋಸ್ನಾ. ಏನು ಓದ್ತಿದ್ರಿ ತಾವು? ಫೈನಲ್ ಇಯರ್ ಬಿಕಾಮ್. ಫೈನಲ್ ಇಯರ್ ಬೇಕಮ್ಮ. ಓಕೆ, ಹತ್ತತ್ರ 3ನೇ ವರ್ಷ ಹೌದೌದು. ಜರ್ನಿ ಮಾಡ್ತಾ ಇದ್ರಿ. ಎಸ್. ಈ ಕಾಲೇಜ್ ಜರ್ನಿ ಹೆಂಗಿದೆ? ಸರ್ ತುಂಬಾ ಚೆನ್ನಾಗಿದೆ ಸರ್. ಹೌದಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ವಾತಾವರಣ? ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಎಲ್ಲ ರೆಫರ್ ಮಾಡ್ತಾ ಇರ್ತಾರೆ, ನಾವು ಪ್ರೈವೇಟ್ಗೆ ಹೋಗ್ಬಿಡೋಣ, ಡಿಗ್ರಿ ಪ್ರೈವೇಟ್ಗೆ ಸೇರ್ಕೊಳ್ಳೋಣ, ಹಾಗೆ ಹೀಗೆ ಅಂತ. ಆಕ್ಚುಲಿ ನಾವು ಗೌರ್ಮೆಂಟ್ ಅಲ್ಲಿ ನೋಡ್ಬೇಕು ಸರ್, ತುಂಬಾ ಫೆಸಿಲಿಟೀಸ್ ಇದೆ ಸರ್. ಇಲ್ಲಿ ಸಿಗುವಂತ ಫೆಸಿಲಿಟೀಸ್ ಈವನ್ ಪ್ರೈವೇಟ್ ಅಲ್ಲಿ ಇರಲ್ಲ. ಇಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಏನಿದ್ದಾರೆ ಅಲ್ವಾ, ಎಲ್ಲ 7 ಡಿಗ್ರಿ ಹೋಲ್ಡರ್ಸ್ ಗೆಸ್ಟ್ ಫ್ಯಾಕಲ್ಟೀಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಗೊತ್ತಾ ಸರ್. ಇವಾಗ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇನ್ನೊಂದ್ಸತಿ ಹೋಗಿ ಕೇಳಿದ್ರು ಹೇಳಿಕೊಡ್ತಾರೆ. ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಕಾಲೇಜುಗಳನ್ನ ರೂಪುಗೊಳಿಸಿದ್ದ ಯಾಕೆ ಅಂತಂದ್ರೆ ಸಾಮಾಜಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೋ ಅವರಿಗೆ ಸಹಾಯ ಆಗಲಿ, ನಿಮ್ಮಂತ ಮಕ್ಕಳು ಬಂದು ಕಾಲೇಜಲ್ಲಿ ಶಿಕ್ಷಣ ಪಡೀಲಿ ಅನ್ನೋ ಉದ್ದೇಶಕ್ಕೆ ಮೋಸ್ಟ್ಲಿ ಅದ್ರ ಸಾರ್ಥಕತೆ ಆದಂಗಿದೆ. ಮಕ್ಳು ಎಲ್ಲಿದ್ರು ಓದ್ತಾರೆ, ಫೆಸಿಲಿಟೀಸ್ ಮ್ಯಾಟರ್ಸ್ ಆಗಲ್ಲ, ಓದೋದ್ ಮುಖ್ಯ. ಅವ್ರು ಎಲ್ಲಿದ್ರು ಓದ್ಬೇಕು. ಈಗ ನಾವು ಕಡಿಮೆ ಶುಲ್ಕದಲ್ಲಿ ಓದೋದಕ್ಕೆ ಅವಕಾಶ ಸಿಗುತ್ತೆ. ಅದು ನಿಜ, ಅದು ತುಂಬಾ ಚೆನ್ನಾಗಿ ಸಿಗ್ತಿದೆ ನಿಜವಾಗ್ಲೂ. ಈಗೇನಿದೆ ನಮ್ಗೆ ಎಕ್ಸಾಮ್ ಫೀಸ್ ಆಗಿರ್ಬೋದು ಅಥವಾ ಕಾಲೇಜ್ ಫೀಸ್ ಆಗಿರ್ಬೋದು, ತುಂಬಾ ಅಫೋರ್ಡಬಲ್ ಆಗಿದೆ. ಹೌದಾ? ಹೌದು. ಏನಾಗ್ಬೇಕು ಅಂತ ಇದ್ರಿ ತಾವು? ಸರ್ ನಾನು ನೆಕ್ಸ್ಟ್ ಇನ್ನು ಹೈಯರ್ ಎಜುಕೇಶನ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂಡ್ ಇಲ್ಲೇ ಸೇರ್ಕೊಳ್ತೀನಿ. ಇಲ್ಲೇ ಸೇರ್ಕೊಳ್ತೀರಾ? ವೆರಿ ಗುಡ್. ತಮ್ಮ ಹೆಸರೇನು? ದೀಕ್ಷಿತ್ ಅಂತ ಸರ್. ದೀಕ್ಷಿತ್. ಏನು ಓದ್ತಿದ್ರಿ? ಸೆಕೆಂಡ್ ಇಯರ್ ಬಿಕಾಮ್ ಓದ್ತಿದ್ದೆ. ಸೆಕೆಂಡ್ ಇಯರ್ ಬಿಕಾಮ್. ಏನು ಕಾಲೇಜ್ ವಿಶೇಷ? ಸರ್ ನಾನು ಓದಿದ್ದು ಫಸ್ಟಿಂದಾನು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲೇ ಓದಿ ಅಲ್ಲಿಂದಾನೇ ಬಂದಿದ್ದು. ಆಮೇಲೆ ಮನೇಲಿ ಸ್ವಲ್ಪ ಪರಿಸ್ಥಿತಿಯಿಂದ ಡಿಗ್ರಿಗೆ ಸೇರೋಣ ಅಂತ ಅಂದರು. ಆದರೂ ಅಮ್ಮ ಬೇಡ ಪರವಾಗಿಲ್ಲ ಅಂತ ನಾನೇ ನೋಡೋಣ ಯಾವಾಗಲೂ ಪ್ರೈವೇಟೇ ಅಂದ್ಕೊಂಡಿದ್ರೆ ಜೀವನ ಇದಾಗಲ್ಲ ಅಂತ. ಒಂದೇನಂದರೆ ಈ ಖಾಸಗಿ ಶಾಲೆಯಲ್ಲಿ ಓದ್ಕೊಂಡು ಒಂಥರ ವಂಚಿತ ಆದಂಗೆ ಸರ್ಕಾರಿ ಶಾಲೆಗೆ ಸರ್ಕಾರಿ ಕಾಲೇಜಿಗೆ ಬಂದಂಗೆ ಇಲ್ಲಿಗೆ ವ್ಯತ್ಯಾಸ ಏನು ಕಾಣಿಸುತ್ತೆ ಸರ್? ಅಲ್ಲಂದರೆ ಇನ್ಫ್ರಾಸ್ಟ್ರಕ್ಚರ್ಸ್ನ ನೋಡಿಬಿಟ್ಟು, ಇಲ್ಲಾಂದರೆ ಅಲ್ಲಿರೋ ವಾತಾವರಣ ಮತ್ತು ಜನ ಹೇಗಿರ್ತಾರೆ ಅಫಿಷಿಯಲ್ ಆಗಿ ಅದನ್ನ ನೋಡ್ಬಿಟ್ಟು ಸ್ವಲ್ಪ ಜನ ಹೋಗ್ತಾರೆ. ಬಟ್ ಮ್ಯಾಟರ್ ಆಗೋದೇನೆಂದರೆ ಸರ್, ನಾವು ಹೆಂಗಿರ್ತೀವಿ ಅವರು ಹಂಗೆ ಇರ್ತಾರೆ. ಅಲ್ಲೆಲ್ಲ ಅಂದರೆ ಸ್ಟ್ಯಾಂಡರ್ಡ್ಸ್ ನೋಡ್ತಾರೆ, ನೀನು ಆ ಜಾತಿ ಇಲ್ಲ, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ಹಂಗಿದ್ಯಾ. ಬಟ್ ಇಲ್ಲಿಗೆ ನಾನು ಬಂದಾಗಿಂದ ಸರ್ ಇಲ್ಲಿವರೆಗೂ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ಬರ್ತೀನಿ, ಓದ್ಕೊಂಡು ಹೋಗ್ತೀನಿ. ಟೀಚರ್ಸ್ ಹೇಳ್ಬೇಕಂದ್ರೆ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದಕ್ಕೂ ಕೊರತೆ ಇಲ್ದಂಗೆ ಎಲ್ಲದಕ್ಕೂ ಒಂದು ಫ್ರೆಂಡ್ ಥರ ಕುತ್ಕೊಂಡು ಮಾತಾಡಿಕೊಂಡು, ಇವಾಗ ನಮ್ಮ ಮಾಧವಸ್ವಾಮಿ ಸರ್ ಆಗಿರಲಿ, ಇಲ್ಲ ನಮ್ಮ ಗೆಸ್ಟ್ ಫೆಸಿಲಿಟೀಸು, ಇಲ್ಲ ನಮ್ಮ ಟೀಚರ್ಸೇ ಆಗಿರಲಿ, ಎಲ್ಲ ಬಂದು ಆರಾಮಾಗಿ ಕುತ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಏನು ಪ್ರಾಬ್ಲಮ್ ಇರೋಲ್ಲ ಸರ್. ಒಂಥರ ಪೀಸ್ಫುಲ್ ಮೈಂಡಿಂದ ಕಾಲೇಜಿಗೆ ಬಂದು ಪೀಸ್ಫುಲ್. ಕಡಿಮೆ ಶುಲ್ಕ. ಹೌದು. ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಸರ್. ಅಫ್ಕೋರ್ಸ್ ಯಾರು ಬೇಕಾದ್ರೂ ಅಫೋರ್ಡ್ ಮಾಡ್ಬೋದು. ಅದಕ್ಕೆ ಎಲ್ಲ ಇನ್ನೂ ಯಾರು ಇನ್ನೂ ಸ್ವಲ್ಪ ಬಡವ್ರ ಮಕ್ಕಳಿದ್ದಾರೆ, ಅವರೆಲ್ಲ ಬಂದು ಇನ್ನೂ ಅಫೋರ್ಡ್ ಆರಾಮಾಗೂ ಓದ್ಬೋದು ಸರ್. ನಮಗೆ ಒಂಥರ ರಿಚ್ ಇದು ಮಾಡೋಕ್ಕಾಗಲ್ಲ. ಇಂಟರ್ನ್ಶಿಪ್ ನಡೀತು. ಕ್ಲಾಸ್ ಟೈಮಲ್ಲಿ ಇಂಟರ್ನ್ಶಿಪ್ ನಡೆದು ಇವಾಗೂ ಎಲ್ಲ ಸ್ವಲ್ಪ ಜನ ಸೀನಿಯರ್ಸು ಇಂಟರ್ನ್ಶಿಪ್ಗೆ ಹೋಗೋರೆ. ಎಲ್ಲ ಫೆಸಿಲಿಟಿ ಇದೆ ಸರ್. ಇದೆಲ್ಲ ಇಲ್ಲ ಅಂತ ಸ್ವಲ್ಪ ಜನ ಏನು ಅನ್ಕೊಂಡು ಗೌರ್ಮೆಂಟ್ ಅಂದರೆ ಟೀಚರ್ಸ್ ತಗೊಳ್ಳಲ್ಲ, ಇಲ್ಲ ಹಂಗೇನು ಇದುವರೆಗೂ ಸರ್. ನಮ್ಮ ಕ್ಲಾಸಸ್ ಒಂದು ಸ್ವಲ್ಪ ಡಿಲೇ ಆಗಿದ್ರು, ಆದರೆ ಯಾರು ಪರ್ಮನೆಂಟ್ ಫೆಸಿಲಿಟೀಸ್ ಇದಾರೆ ಅವರೇ ಬಂದು ಬೇಕಾದ್ರೆ ಪಾಠ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡವ್ರೆ. ಪ್ರೈವೇಟ್ ಲೆಕ್ಚರರ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಾವು ಬಂದ್ವಿ, ಲೆಕ್ಚರಿಂಗ್ ಮಾಡಿದ್ವಿ, ಏನಿತ್ತು ಓದ್ವಿ, ಹೇಳ್ಬಿಟ್ಟು ಹೋದ್ವಿ ಅಷ್ಟೇ. ಗೌರ್ಮೆಂಟ್ ಅಲ್ಲಿ ನಾವು ಬಂದು ಹೇಳಿದ್ವಿ, ಹೇಳ್ಕೊಟ್ವಿ, ಅರ್ಥ ಆಯ್ತಾ ನಿಮ್ಗೆ, ಅರ್ಥ ಆಗ್ಲಿಲ್ವಾ, ಇನ್ನೊಂದ್ಸತಿ ಹೇಳ್ಕೊಡಕ್ಕೂ ರೆಡಿ ನಾವು. ಅಂದ್ರೆ ಒಂದು ಹಿಡಿ ಹೆಚ್ಚು ಜವಾಬ್ದಾರಿ. ಹೌದು. ಪ್ರೈವೇಟ್ ಅಲ್ಲಿ ಅಂದ್ರೆ ನಾವ್ ಹೇಳ್ಕೊಡ್ತೀವಿ, ನಮ್ಗೆ ಸಂಬಳ ಬರುತ್ತೆ, ನಾವು ಹೋಗ್ತೀವಿ. ಇಲ್ಲಿ ಗೌರ್ಮೆಂಟ್ ಅಲ್ಲಿ ನಮ್ಗೆ ಸಂಬಳ ಬರ್ಲಿ ಬಿಡ್ಲಿ, ಮಕ್ಕಳು ವಿದ್ಯಾವಂತರಾಗಲಿ ಫಸ್ಟ್. ಇಲ್ಲಿ ಎಜುಕೇಶನ್ ಬಿಟ್ಟು ಸಹ ಅವರಿಗೆ ಔಟ್ ಆಫ್ ನಾಲೆಜ್ ಹೇಳ್ಕೊಡ್ತಾರೆ. ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದೆ, ಈ ಗವರ್ಮೆಂಟ್ ಸ್ಕೂಲ್ ಕಾಲೇಜಿಗೆ ಬಂದೆ ಅಂತೇಳಿ ನಿಮ್ಗೆ ಯಾವ ತರ ಅನ್ಸಿತ್ತಾ? ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದ್ಲಿಲ್ಲ, ಆಕ್ಚುಲಿ ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದು. 10th ವರೆಗೂ ನಾನು ಪ್ರೈವೇಟೇ ಮಾಡಿದ್ದು. ಅಂಡ್ PU ಬಂದು ನಾನು 13th ಕ್ರಾಸ್ ಅಲ್ಲಿ ಜಾಯ್ನ್ ಆದೆ, ಅಲ್ಲೂ ಗೌರ್ಮೆಂಟೇ. ನಾನು ಮನೇಲಿ ನಾನೇ ಮನೇಲಿ ಅಪೋಸ್ ಮಾಡಿ ನನಗೆ ಪ್ರೈವೇಟ್ ಬೇಡ, ನಾನು ಗೌರ್ಮೆಂಟ್ಗೆ ಹೋಗ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಅಲ್ಲಿ ಮಾಡಿ ಅಂಡ್ ಡಿಗ್ರಿಗೂ ಅಷ್ಟೇ ಗೌರ್ಮೆಂಟ್ಗೆ ಜಾಯ್ನ್ ಆಗಿ ಬಂದಿದ್ದು. ವೆರಿ ಗುಡ್, ವೆರಿ ಗುಡ್ ಸರ್. ಅಂಡ್ ನಂಗೆ ಇನ್ನೊಂದು ಅಪರ್ಚುನಿಟಿ ಏನ್ ಹೇಳ್ಬೇಕು ಅಂದ್ರೆ, ಬರೀ ಓದಕ್ಕಷ್ಟೇ ನಾನು ತಗೊಳ್ಳಿಲ್ಲ. NCC ಮುಗಿಸ್ಕೊಂಡೆ, ಇಲ್ಲಿ NCC ಇತ್ತು, C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡ್ಕೊಂಡೆ. ಅಂಡ್ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಸ್ಪೋರ್ಟ್ಸ್ ಅಲ್ಲಿ ಯೋಗದಲ್ಲಿ ನಾನೀಗ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಮುಗಿಸ್ಕೊಂಡೆ. ಹೌದು, ಅದು ಆಯ್ತು. ಸೊ ಹಾಗಾಗಿ ಎಲ್ಲ ಆಪರ್ಚುನಿಟೀಸ್ ಇದೆ ಸರ್. ಎಲ್ಲ ಪುಷ್ ಮಾಡ್ತಾರೆ ಮಕ್ಳನ್ನ, ಇನ್ನು ಹೋಗಿ ಚೆನ್ನಾಗಿ ಮಾಡಿ ಬರ್ಬೇಕು ಸರ್. ಮಕ್ಳು ಗೌರ್ಮೆಂಟ್ ಕಾಲೇಜಸ್ ಬರ್ಬೇಕು. ಪ್ರೈವೇಟ್ ಅಂತ ಹೋಗ್ತಾರಲ್ಲ, ಸುಮ್ನೆ ದುಡ್ಡು ದಂಡ ಸರ್. ಅಲ್ಲೇನ್ ಹೇಳ್ಕೊಡ್ತಾರೆ, ಇಲ್ಲ ಅದನ್ನ ಹೇಳ್ಕೊಡ್ತಾರೆ. ಅಪ್ಪ ಅಮ್ಮನಿಗೆ ಹೊರೆ ಆಗೋದನ್ನ ತಪ್ಪಿಸಬೇಕು. ಒಳ್ಳೆ ಶಿಕ್ಷಣ ಸರ್ಕಾರದ ಅಡಿಯಲ್ಲಿ ಸಿಗ್ತಾ ಇದೆ, ಇಲ್ಲಿಗೂ ಬರಬಹುದು ಅಷ್ಟೇ ಸರ್. ಈ ಕ್ಷೇತ್ರದ ಜನರು ಅದನ್ನ ಅರ್ಥ ಮಾಡ್ಕೊಂಡು, ಈಗ ನೀವು ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದೀರಿ,
ಕೆಲವೊಂದ್ ಕಡೆ ಎಲ್ಲ ಇನ್ನು ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಮುಚ್ತಾ ಬರ್ತಿದ್ದಾರೆ. ಹೌದು. ಅದೆಲ್ಲ ಓಪನ್ ಆಗ್ಬೇಕು. ಅದೆಲ್ಲ ಬೇಡ ಸರ್. ನಿಮ್ಮ ಕಾಲೇಜಲ್ಲಿ 1200 ಸ್ಟ್ರೆಂತ್ ಇದೆ, ತುಂಬಾ ಒಳ್ಳೆ ಸ್ಟ್ರೆಂತ್ ಸರ್. ಇಲ್ಲಿ ಇನ್ನ ಜಾಯ್ನ್ ಆಗ್ತಾರೆ. ಸೀಟ್ ಇಲ್ದಾಗ ವಾಪಸ್ ಕಳ್ಸೋರು ಸರ್. ಲೈಕ್ ಇನ್ನ ಸೀಟು ಇರಲ್ಲ, ಇನ್ನ ವಾಪಸ್ ಕಳ್ಸೋರು. ಲೈಕ್ ಬಿಲ್ಡಿಂಗ್ ಸೀಟ್ ಸ್ವಲ್ಪ ಇಲ್ಲ. ದೊಡ್ಡದಾದ್ರೆ ಸರ್ ನಿಜವಾಗ್ಲೂ ತುಂಬಾ ಜನ ಈ ಸರಿ BCA ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಸರ್, ಇವಾಗ ಪ್ರೈವೇಟ್ ಆದ್ರೆ ಅಲ್ಲಿ ಏನು ಬುಕ್ ಅಲ್ಲಿ ಏನಿರುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾರೆ. ಬಟ್ ಇಲ್ಲಿ ಗವರ್ಮೆಂಟ್ ಟೀಚರ್ಸ್ ಆದ್ರೆ ನಿಮಗೆ ಇದು ಗೊತ್ತಿಲ್ವಾ, ನಮ್ಗೆ ಔಟ್ ಆಫ್ ನಾಲೆಡ್ಜ್ ಸಹ ಕೊಡ್ತಾರೆ. ನಿಮ್ಗೆ ಇದನ್ನ ತಿಳ್ಕೊಂಡ್ರೆ ಇದು ಮುಂದಕ್ಕೆ ಯೂಸ್ ಆಗುತ್ತೆ. ನೀವು ಇವಾಗ ಎಕ್ಸಾಮ್ ಜೊತೆಗೇನೆ ನೀವು ಇನ್ನೊಂದು ಕೋರ್ಸು ಮಾಡ್ಬೋದು. BComಗೆ ಸೀಮಿತ ಆಗಬಾರ್ದು. ಇವಾಗ BCom ಮಾಡಿದಿರ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಕೆರಿಯರ್ಗೆ ಯೂಸ್ ಆಗುವಂತ ಏನಾದ್ರು ಕೋರ್ಸ್ ಮಾಡಬೇಕು. ಅವಾಗಲೇ ನೀವು ಕೆರಿಯರ್ನ ಸ್ಕಿಲ್ಸ್ ಕಲಿಬೋದು, ವೇ ಆಫ್ ಟಾಕಿಂಗ್ ಇರ್ಬೋದು, ಎಲ್ಲಾನು ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಕಲಿಸ್ತಾರೆ. ಇವನ್ ನಾನು ಸಹ 10th ವರೆಗೂ ನಾನು ಪ್ರೈವೇಟ್ ಸ್ಕೂಲಲ್ಲೇ ಓದಿದ್ದು. ನಾವು 13th ಕ್ಲಾಸಲ್ಲೇ ಓದಿದ್ದು. ನಮ್ಗೆ ಪ್ರಿಫರ್ ಮಾಡಿದ್ದೆ ಇವ್ರು. ಲೈಕ್ ನನ್ಗೆ ಇಲ್ಲಿ ಕಾಲೇಜ್ ಇದೆ ಅಂತ ಗೊತ್ತಿದ್ದಿಲ್ಲ. ನಮ್ಮ ಸೀನಿಯರ್ಸು ಇರ್ತಾರೆ, ನಮ್ಗೆ ಪ್ರಿಫರ್ ಮಾಡ್ತಾರೆ. ಅವ್ರು ಏನೇನ್ ಫೆಸಿಲಿಟೀಸ್ ಇದೆ. ನನ್ನ ಫಸ್ಟ್ ಹೆವಿ ಟೆನ್ಷನ್ ಇದೆ ಈ ಕಾಲೇಜ್. ಲೈಕ್ ಅಷ್ಟು ಪಾಪ್ಯುಲರ್ ಏನಿಲ್ಲ, ಆವರೇಜ್ ಆಗಿತ್ತು. ನಮ್ಗೆ ಒಬ್ರು ಹೇಳದ್ಮೇಲೆ ಇನ್ನೊಂದು ಗೊತ್ತಾಗುತ್ತೆ, ನಮಗೆ ಗೊತ್ತಿಲ್ಲ. ನೀವು ಅಫೋರ್ಡ್ ಮಾಡಿ ನಾವು ದುಡ್ಡು ಪ್ರೈಸು ಅದು ನಾನು ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು ಅಂದ್ರೆ ಹೋಗಿ ಪ್ರೈವೇಟಿಗೆ, ತೊಂದರೆ ಇಲ್ಲ. ಇಲ್ಲ ನಾನು ಓದೋದ್ರ ಕಡೆ ಬರಬೇಕು, ನನ್ಗೆ ಇನ್ನೂ ತಿಳ್ಕೊಬೇಕು, ನಾಲೆಜ್ ಗೇನ್ ಮಾಡ್ಬೇಕು ಅಂದ್ರೆ ಗವರ್ಮೆಂಟ್ ಕಾಲೇಜಸ್. ನಿಜವಾಗ್ಲು ಗವರ್ಮೆಂಟ್ ಕಾಲೇಜಸ್ ಇಲ್ಲೆಲ್ಲ ಹೆಂಗಂದ್ರೆ ಸರ್, ಲೈಕ್ ಓನ್ಲಿ ಡಿಗ್ರಿ ಹೋಲ್ಡರ್ಸ್ ಅಲ್ವಾ, ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಬನ್ನಿ ಗವರ್ಮೆಂಟ್ ಕಾಲೇಜ್ಗೆ ಅಂತ. ಇಲ್ಲಿ ಹೆಂಗಂದ್ರೆ ಸರ್, ಲೈಕ್ ಬರೇ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಲ್ಲ. ಲೈಕ್ ಸ್ವಲ್ಪ ಪರ್ಮನೆಂಟ್ ಫೆಸಿಲಿಟೀಸ್ ಏನಿದಾರಲ್ಲ ಸರ್, ಆಚೆಯಿಂದ ಲೈಕ್ ಜನನ ಕರ್ಕೊಂಡ್ಬಂದು ಹೈ ಲೆಕ್ಚರರ್ಸ್ನ ಮತ್ತೆ ನಾವೆಲ್ಸ್ ಬರ್ದಿರೋರ್ನ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದು ಕೌನ್ಸಿಲಿಂಗ್ ಕರ್ಕೊಂಡ್ಬಂದು ಲೈಕ್ ಸೆಷನ್ ಮಾಡ್ತಾರೆ ಸರ್. ಲೈಕ್ ಎವ್ರಿ ಮಂತ್ಲಿ 3 times ಸೆಷನ್ ಮಾಡ್ತಾರೆ, ಕರ್ಕೊಂಡ್ಬರ್ತಾರೆ. ಅವ್ರು ಲೈಕ್ ಎಲ್ಲ ರಿಚ್ ಸರ್, ಅವರೆಲ್ಲ ನಾವೆಲ್ಸ್ ಬರ್ದಿರೋರು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿ ಅದು ನಮಗ್ ಸಪ್ರೇಟ್ ಆಗಿ ವಿತ್ ದೇರ್ ಓನ್ ಮನಿ ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟು ನಮಗ್ ಹೇಳ್ಕೊಡ್ತಾರೆ. ಅಂದ್ರೆ ಲೈಕ್ ಬೇರೆಯವ್ರ ತಿಳ್ಕೊಬೇಕು ಸರ್ ಹೆಂಗ್ ಮಾಡ್ಕೊಂತ. ಪರ್ಮನೆಂಟ್ ಲೆಕ್ಚರರ್ ಇದ್ದಾರೆ ಸಹನಾ ಮ್ಯಾಮ್ ಅಂತ. LGBT ಗೊತ್ತಲ್ವಾ ಸರ್, LGBT ರೈಟ್ಸ್ ಬಗ್ಗೆ ಪ್ರತಿಯೊಂದು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕರ್ಸಿದ್ರು ಸರ್, ನಿಮ್ಗೂ ಗೊತ್ತಿರ್ಬೇಕು. ಹೇಗಿದೆ ಅಕ್ಕಯ್ಯಮ್ಮ ದೇವಿ ಅಂತ, ಲೈಕ್ ಅವರು ಟ್ರಾನ್ಸ್ಜೆಂಡರ್, ಫಸ್ಟ್ ಟ್ರಾನ್ಸ್ಜೆಂಡರ್. ಲೈಕ್ ಶಿ ಕೇಮ್ ಟು ಅಸ್ ಕಾಲೇಜಿಗೆ ಬಂದ್ಬಿಟ್ಟು ನಮ್ ಜೊತೆ ಲೈಕ್ ಲಿಟ್ರಲಿ ಹಾಫ್ ಡೇ ನಮ್ ಜೊತೆ ಸ್ಪೆಂಡ್ ಮಾಡಿ, ಅವ್ರಿಗೆ ಹೋಗಕ್ಕೆ ಇಷ್ಟ ಆಗಿಲ್ಲ. ಆ ರೇಂಜಿಗೆ ನಮ್ ಜೊತೆ ಅವ್ರಿಗೆಲ್ಲ ನಾ ಪೇಂಟಿಂಗ್ಸ್ ಎಲ್ಲ ಕೊಟ್ಟು ಫೋಟೋ ಫ್ರೇಮ್ ಮಾಡಿಸ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿದ್ರು ಅಂದ್ರೆ ಅವ್ರು ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಟೈಮು ಕರೀರಿ, ನೆಕ್ಸ್ಟ್ ಟೈಮು ಬರ್ತೀನಿ ಅಂತ ಅಂದ್ರು. ವೆರಿ ಗುಡ್. ಅಂದರೆ ನೀವು 3 ಜನನೂ ಈ ಖಾಸಗಿ ಹಾವಳಿನ ತಪ್ಪಿಸ್ಕೊಂಡು, ಅಂದರೆ ಪರಿಸ್ಥಿತಿನೋ ಅಥವಾ ಪರಿಜ್ಞಾನನೋ ಗೊತ್ತಿಲ್ಲ, ಒಂದು ಪರಿಸ್ಥಿತಿನ ಹಂಗೆ ತಳ್ಳಿರ್ಬೋದು ನಿಮ್ಮನ್ನು, ಅಥವಾ ನಿಮಗೆ ಒಂದು ಪರಿಜ್ಞಾನ ಬಂದಿರ್ಬೋದು, ಬೇಡ ನಮಗೆ ಖಾಸಗಿ ಶಿಕ್ಷಣದ ಅಡಿಯಲ್ಲಿ ಹೋಗೋದು ಬೇಡ, ಸರ್ಕಾರಿ ಶಾಲೆಯಲ್ಲೇ ಕಾಲೇಜುಗಳಲ್ಲೇ ಇಷ್ಟೊಂದು ಒಳ್ಳೆ ವ್ಯವಸ್ಥೆ ಇರಬೇಕಾದ್ರೆ ನಾವು ಹೋಗ್ಬೋದಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದು ಪರಿಜ್ಞಾನದ ಅಡಿಯಲ್ಲಿ ಬಂದಿದ್ದೀರಿ. ಶಿಕ್ಷಣ ಒಳ್ಳೆ ಹಾದಿಲಿ ಸಾಗ್ತಾ ಇದೆ. ಈಗ ಭವಿಷ್ಯದ ಕಡೆಗೆ ಬಂದರೆ ಭವಿಷ್ಯದಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ದೆ ಸರ್? ನಾನು ಬಂದ್ಬಿಟ್ಟು ಲೈಕ್ ಡ್ಯಾನ್ಸರ್ ಸರ್. ನನಗೆ ಲೈಕ್ ಆಪರ್ಚುನಿಟಿ ಲೈಕ್ ಅಷ್ಟು ಸಿಕ್ಕಿಲ್ಲ, ಹೌದು, ಬರೀ ಇನ್ಫ್ಲೂಯೆನ್ಸು ದುಡ್ಡು ಅದರಿಂದ. ಬಟ್ ಆದ್ರೂ ಲೈಕ್ ನನಗೆ ಏನಂದರೆ ಏನೋ ಒಂದು ಮಾಡಬೇಕು ಅನ್ನೋ ಥರ. ಲೈಕ್ ನನ್ನ ಡ್ಯಾನ್ಸ್ ಇವಾಗ ನಮ್ಮ ಸರ್ರೇ ಇರಬೇಕು, ಅವರೇ ಹೇಳೋರೆ ನಿನ್ನ ಪ್ರಯತ್ನ ನೀನು ಮಾಡು, ನನಗೆ ನನ್ನ ಕೈಯಲ್ಲಿ ಆಯ್ತಾ ನಾನೇ ಕಳ್ಸಿಕೊಡ್ತೀನಿ. ಲೈಕ್ ಆ ಆಪರ್ಚುನಿಟಿ ಲೈಕ್ ಪರ್ಸ್ನಲ್ ಆಗಿ ಬಂದ್ಬಿಟ್ಟು ಗೈಡ್ ಮಾಡ್ತಾರೆ. ಹೋಗಿ ಬಾ, ನಾನು ನೋಡ್ಕೊಂತೀನಿ. ಅದೇ ಸರ್, ಪ್ರೈವೇಟಲ್ಲಿ ಯಾರು ಸರ್ ಬಂದು ಹೋಗೋ, ಅದು ನಮಗೆ ಸ್ಟ್ಯಾಂಡ್ ತೊಗೊಂಡು ಯಾರೋ ಮಾಡಲ್ಲ ಸರ್. ಬಂದ್ಬಿಟ್ಟು ನೀನು ಡ್ಯಾನ್ಸ್ ಮಾಡ್ತೀಯ, ಲೈಕ್ ಸರ್ ಇವಾಗ ಫಂಕ್ಷನ್ಗಳೆಲ್ಲ ನಡೆದಾಗ ಮುಂದೆನೇ ಹೋಗಿ ಮಾಡು, ಟೆನ್ಷನ್ ತೊಗೊಂಬಿಡ, ನಾವು ಇದೀವಿ ಆರಾಮಾಗಿ ಹಿಂದೆ ಇದ್ದೀವಿ. ಸ್ಟೇಜ್ ಫಿಯರ್ ಕಳಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ. ಇವಾಗ ನನಗೆ ಏನಾರು ಬೇರೆ ಬೇಕಿತ್ತು, ನನಗೆ ಬಂದು ಹೇಳು, ಏನಾರು ಪ್ರಾಬ್ಲಮ್ ಸರ್ ಮುಂದೆ ನಿಂತ್ಕೊಂಡು ಲೈಕ್ ಆಸ್ ಅ ಫಾದರ್ ಆಗಿರಲಿ ಏನೇ ಆಗಿರಲಿ ಮುಂದೆ ನಿಂತ್ಕೊಂಡು ಬಂದು ಮಾತಾಡ್ತಾರೆ. ಏನಾದ್ರು ಜಗಳ ಆಯ್ತಾ, ಪೇರೆಂಟ್ಸ್ ಗಂಟ ಹೋಗೇ ಇಲ್ಲ ಸರ್ ಇದುವರೆಗೂ ಕಾಲೇಜಲ್ಲಿ. ಏನೇ ಪೇರೆಂಟ್ಸ್ ಗಂಟ ನಾವು ಇದು ಪೇರೆಂಟ್ಸ್ ಮುಖನೇ ನೋಡಿಲ್ಲ, ಕಾಲೇಜ್ ಮುಖ. ಯಾಕಂದ್ರೆ ಲೈಕ್ ಅವರೇ ನಿಂತ್ಕೊಂಡು ಅವರೇ ಜಗಳನೆಲ್ಲ ಸಾರ್ಟ್ ಔಟ್ ಮಾಡಿಸ್ಬಿಟ್ಟು ಏನೇ ಇರಲಿ ಅವ್ರ ಮುಖಾಂತರನೇ ತರಿಸ್ಬಿಟ್ಟು ಅಲ್ಲೇ ಎಂಡ್ ಮಾಡಿಬಿಡ್ತಾರೆ. ಹೊತ್ತು ಪೇರೆಂಟ್ಸ್ ಗಂಟನೂ ಆ ಒತ್ತಡ ಇರಲ್ಲ ಸರ್. ಇವಾಗ ಪ್ರೈವೇಟ್ ಕಾಲೇಜ್ ಇಷ್ಟು ಏನಾದ್ರು ನಾವು ಮಾತಾಡ್ಬಿಟ್ರೆ ಫಸ್ಟ್ ಪೇರೆಂಟ್ಸ್ ಕಾಲ್ ಮಾಡಿಬಿಡ್ತಾರೆ, ಬಂದ್ಬಿಡ್ತಾರೆ, ಪೇರೆಂಟ್ಸ್ನ ಕರೆಸ್ಬಿಡ್ತಾರೆ. ಸುಮ್ಮನೆ ಅವ್ರಿಗೆ ಇಲ್ಲ ಹಂಗಲ್ವಾ ಸರ್, ತಪ್ಪು ಹೊಡಿತಾರೆ, ಹೊಡೆದು ಬುದ್ಧಿವಾದ ಹೇಳ್ತಾರೆ. ಬುದ್ಧಿವಾದ ಹೇಳಿದ್ರೆ ಅದಾದ್ಮೇಲೆ ಕುಂದರ್ಸ್ಕೊಂಡು ಹಂಗೆ ಮಾಡ್ಬೇಡ ಕಣೋ ಹಿಂಗೆ ಲೈಕ್ ಅದು ಹಂಗೂ ಹೇಳ್ಕೊಡ್ತಾರೆ, ಇನ್ನೂ ಹೇಳ್ಕೊಡ್ತಾರೆ. ಇವಾಗ ನಾನು ಅದನ್ನು ಮುಗಿಸ್ಕೊಂಡು ಲೈಕ್ ನಂದೇ ಒಂದು ಬಿಸ್ನೆಸ್ ಮಾಡೋಣ ಅಂತ, ಆಂಟರ್ಪ್ರಿನರ್ ಆಗೋಣ ಅಂತ ಇದ್ದೀನಿ ಸರ್. ನಿಮ್ಮ ಉದ್ಯಮಕ್ಕೆ ನನ್ನ ಮೊದಲ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ಗೌರ್ಮೆಂಟ್ ಅಲ್ಲಿ ಓದಿರೋದ್ರಿಂದ ಗೌರ್ಮೆಂಟ್ ಜಾಬೇ ತಗೋಬೇಕು ಅಂತ, ಅಂಡ್ ಅದು ಪೊಲೀಸೇ ಆಗ್ಬೇಕು ಅಂತ ಸಬ್ ಇನ್ಸ್ಪೆಕ್ಟರ್ ಸರ್. ಸೊ NCC ಮಾಡ್ಕೊಂಡಿದ್ದೀನಿ, ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು ಒಂದೊಂದೇ ಮಾಡ್ಕೊಂಡು ಬರ್ತಿದ್ದೀನಿ. ಅಂಡ್ ಇನ್ನೊಂದು 2 ವರ್ಷದಲ್ಲಿ ಸೊ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ತೀನಿ. ಸೊ ಆ ಥರ ಒಳ್ಳೆ ಒಂದು ವಿಚಾರ ಇಟ್ಕೊಂಡಿದ್ದೀರಿ ತಲೆಯಲ್ಲಿ. ಅಂದ್ರೆ ಸಾಮಾಜಿಕವಾಗಿ ಹೆಂಗಿರ್ಬೇಕು ಅನ್ನೋ ಪರಿಕಲ್ಪನೆ ಮಾತ್ರ ತುಂಬಾ ಚೆನ್ನಾಗಿದೆ.
ಪೊಲೀಸ್ ವೃತ್ತಿಗೆ ನಿಮ್ಮಂತವ್ರು ಬೇಕು. ಹೌದು ಸರ್. ಆ ನಿಟ್ಟಲ್ಲಿ ಪರಿಶ್ರಮ ಪಡಬೇಕು. ಕನಸು ಸಾಲದು, ಹೌದು ಸರ್, ಪರಿಶ್ರಮ ನಿಜ ಸರ್. ಅದೇ ನಿಟ್ಟಲ್ಲಿ ಅದಕ್ಕೆ ಸರ್ ಸಾಗಬೇಕು. ಅದಕ್ಕೆ ಏನೇನು ಬೇಕೋ ಪ್ರತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಈಗ NCC ಕೇಳ್ತಾರೆ, NCC 3 ವರ್ಷ ಆ್ಯಂಡ್ ನಾನು NCC ಲಿ EBSP ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಮಾಡ್ಕೊಂಡು ಬಂದೆ ಮಧ್ಯಪ್ರದೇಶಕ್ಕೆ ಹೋಗಿ ಛತ್ತರ್ಪುರಲ್ಲಿ. ವೆರಿ ಗುಡ್, ವೆರಿ ಗುಡ್. ಸೊ ಎಲ್ಲ ನೋಡಿ ಮಾಡ್ತಿದ್ದೆ ಸರ್. ಈ ಕಾಲೇಜು ನಿಮ್ಗೆ ಒಳ್ಳೆ ಹಾದಿ ಹಾಕೊಟ್ಟಿದೆ. ತುಂಬಾ ಸರ್. ಸೊ ನೆನೆಸ್ಕೊಳ್ಳಿ, ಈ ಶಾಲೆ ಬಗ್ಗೆ ಒಂದು ಒಳ್ಳೆ ಗೌರವ ಇದೆ. ಆ ನಿಟ್ಟಲ್ಲಿ ನಿಮ್ಮ ಏನು ವೃತ್ತಿ ಬದುಕಿಗೆ ಹಾದಿ ಹಾಕೊಟ್ಟಿರುವಂತ ಕಾಲೇಜ್ ಬಗ್ಗೆ ಒಂದು ಒಳ್ಳೆ ಗೌರವ ಇದೆ. ಒಂದು ಒಳ್ಳೇದಾಗ್ಲಿ ನಿಮ್ಗೆ. ನೀವೇನಾಗ್ಬೇಕು ಅಂತಿದ್ರಿ? ಸರ್ ನನಗೆ ಗೌರ್ಮೆಂಟ್ ಜಾಬ್ ತೊಗೊಬೇಕು ಅಂತ ಹೆವಿ ಇಂಟ್ರೆಸ್ಟ್ ಇದೆ. ಬಟ್ ಅದಕ್ಕೆ ನಮಗೆ ಏನು ಪ್ಲಾನಿಂಗ್ ಬೇಕು ಅದು ಈ ಕಾಲೇಜಿಂದ ಸಿಗ್ತದೆ. ನಮ್ಮ ಡ್ರೀಮ್ನ ನಾವು ಫಿಲ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸ್ಟೇಜ್. ಈ ಸ್ಟೇಜಿಂದ ನಮಗೆ ಟೀಚರ್ಸು ಗೈಡ್ ಮಾಡ್ತಿದ್ದಾರೆ. ನಮಗೆ ಎಕ್ಸ್ಪೆಷಲಿ ನಮ್ಮ PT ಸರ್ ನಮ್ಗೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅವರು ಇಂಥದಕ್ಕೆ ನೀವು ಮಾಡಬೇಡಿ ಅಂತ ಯಾವತ್ತು ಕೆರಿಯರ್ ಗೈಡೆನ್ಸಿಗೆ ಅವರು ದಿ ಬೆಸ್ಟ್ ಆಗಿ ಗೈಡ್ ಮಾಡ್ತಾರೆ ಸರ್. ಯಾವುದಕ್ಕೆ ಆಗಲಿ ನೀವು ಮುಂದೆ ನಡೀರಿ, ನಿಮಗೆ ಆಗಲ್ಲ ಅಂತ ಹಿಂದೆ ಹೋಗಬೇಡಿ. ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ, ನಿಮಗೆ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದು ನಿಮಗೆ ಅನ್ಕೊಂಡಾಗ ಮಾತ್ರ ಭಯ ಆಗುತ್ತೆ. ನೀವು ಒಂದ್ಸಲ ಮುಂದೆ ಸ್ಟೆಪ್ ಇಟ್ಟರೆ ಇದೆಲ್ಲ ಒಂದು ಸಿಲ್ಲಿ ತಿಂಗಾಗಿ ಕಾಣಿಸುತ್ತೆ. ನಾವು ತುಂಬ ಫೇಸ್ ಮಾಡಿ ನೀವು ಈ ಸ್ಟೇಜಿಗೆ ಬರಲೇಬೇಕು. ನಿಮ್ಮ ಡ್ರೀಮ್ಸ್ನ ನೀವು ಹಂಗೆ ಮೊಂಡಾಕ್ ಮುಚ್ಚಬಾರ್ದು. ಅದನ್ನ ನೀರಿಗೆ ಇಳಿದು ನೋಡ್ಬೇಕು, ಭಯ ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಇಟ್ಟು ಈಜ ಕಲ್ತ್ರೇನೆ ಅಲ್ವಾ ಗೊತ್ತಾಗೋದು ಏನು ಅಂತ. ನೀರೆಷ್ಟು ಆಳ ಇದೆ, ಹೆಂಗಿರುತ್ತೆ ನಮ್ಮ ಜೀವನ ಅನ್ನೋದು ಒಂದು ಟ್ರ್ಯಾಕ್ ತರ ಇದೆ. ನಾವು ಅದ್ ಟ್ರ್ಯಾಕ್ ಅಲ್ಲಿ ಹೆಂಗ್ ಹೋಗ್ತಿರ್ತೀವೋ ಆ ಟ್ರ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಯಾವುದೋ ಒಂದು ಅಡ್ಡ ಬಂತು ಅಂದ್ಬಿಟ್ಟು ನಾವು ಅಲ್ಲೇ ಸ್ಟಾಪ್ ಆಗ್ಬಿಟ್ರೆ ನಮ್ಮ ಕೆರಿಯರ್ ಅಲ್ಲೇ ಸ್ಟಾಪ್ ಆಗಿರುತ್ತೆ. ನಾವು ಅದನ್ನ ಬಿಡಬಾರ್ದು. ಸೊ ಅದನ್ನೆಲ್ಲ ತಳ್ಳಿ ನಾವು ಮುಂದೆ ಹೋಗ್ತೀವಲ್ಲ, ಅದೇ ನಮ್ಮ ಕೆರಿಯರ್ ಗೋಲ್. ನನಗೆ ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ ಬೇಕು. ಸೊ ಅದಕ್ಕೆ ಏನೇನು ಪ್ರಯತ್ನ ಬೇಕು ನಾವು ಅದನ್ನ ಎಫರ್ಟ್ಸ್ ಹಾಕ್ತಾ ಇದೀನಿ. ಅದು ಸಿಗುತ್ತೆ ಬಿಡುತ್ತೆ ಅನ್ನೋದು ಬೇಡ, ಬಟ್ ನನಗೆ ಬೇಕು ಅಷ್ಟೇ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬದುಕಿನ ಬಗ್ಗೆ ಬಹಳ ಪರಿಕಲ್ಪನೆ ಇಟ್ಕೊಂಡಿದ್ದೀರಿ. ತುಂಬಾ ಒಂದು ಆಳವಾದ ಯೋಚನೆ ಇದೆ ನಿಮ್ಮ ತಲೆಯಲ್ಲಿ. ಅಂದ್ರೆ ಸಾಮಾಜಿಕವಾಗಿ ನಾವು ಹಿಂಗೆ ಬದುಕಬೇಕು, ಈ ರೀತಿ ಸಾಧನೆ ಮಾಡಬೇಕು, ನಮ್ಮ ಶಾಲೆ ಕಾಲೇಜುಗಳು ಹಿಂಗೆ ಮಾಡ್ಕೊಂಡು ಬಂದಿದ್ದೀವಿ. ಸಾಮಾಜಿಕವಾಗಿ ಈ ರೀತಿ ಬದ್ಧತೆ ಇಟ್ಕೊಂಡು ಇರುವಂತ ಯುವ ಪೀಳಿಗೆ ಮುಂದಕ್ಕೆ ಬಂದ್ರೆ ಮುಂದಿನ ಪೀಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಒಳ್ಳೆ ಬುನಾದಿ ಹಾಕೊಳ್ಳೋ ತರ ಒಳ್ಳೆ ತಲೆಯಲ್ಲಿ ಇಟ್ಕೊಂಡಿದ್ದೀರಿ ವಿಚಾರಗಳನ್ನ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಶಿಕ್ಷಕರು ಮತ್ತೆ ಸ್ಟೇಜ್ ಫಿಯರ್ ಹೋಗ್ಬೇಕು ಅಂದ್ರೆ ನಮ್ಮ ಶಿಕ್ಷಕರು ಇರಲೇಬೇಕು ನಮ್ಗೆ. ನಾ ಫಸ್ಟ್ ಆಫ್ ಆಲ್ ನಾನು PUಲೆಲ್ಲ ನಾನು ಮಾತಾಡ್ತಿರ್ಲಿಲ್ಲ ಸರ್. ನಾನು ಇಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಟೀಚರ್ಸ್ ಇಂದ. ಆಂಕರಿಂಗ್ ಇರ್ಬೋದು, ಯಾವುದಕ್ಕೆ ಆಗ್ಲಿ ಮಾತಾಡೋದು ಅವರಿಂದನೇ ನಾವು ಕಲ್ತಿರೋದು. ನಮ್ಮನ್ನ ಪುಷ್ ಮಾಡ್ತಾರೆ. ಅವ್ರು ಏನೇ ಇದ್ರು ನೀವು ಹಿಂದೆ ಮಾತ್ರ ಹೋಗ್ಬಿಡಿ, ನಿಮ್ಗೆ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ನೀವು ಪ್ರಯತ್ನ ಮಾಡಬೇಕು. ಮಾತು ಮತ್ತು ಕೃತಿ ಒಳ್ಳೆ ಹಾದಿಲಿದ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಒಳ್ಳೆಯದಾಗಲಿ ನಿಮಗೆ, ತುಂಬ ಚೆನ್ನಾಗಿರಲಿ ನಿಮ್ಮ ಭವಿಷ್ಯ ಅಂತ ಬೇಡ್ಕೋತೀವಿ. ಕರ್ನಾಟಕ ನ್ಯೂಸ್ ಬೋರ್ಡ್ ವತಿಯಿಂದ ನಿಮಗೆ ಶುಭಾಶಯಗಳು ನಿಮ್ಮ ಕಾಮನೆಗಳಿಗೆ. ಬಂಧುಗಳೇ, ಮಲ್ಲೇಶ್ವರಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂನಲ್ಲಿ ನಾವಿದ್ವಿ. ಈ ಕಾಲೇಜಿನ ವಿಶೇಷತೆಗಳನ್ನ ಮಕ್ಕಳು ಮಾತಾಡಿದ್ರು. ಅದೇ ನಿಟ್ಟಲ್ಲಿ ಮಾತಾಗಲಿಕ್ಕೆ ನಮ್ಮ ಜೊತೆಗೆ ಪ್ರಾಂಶುಪಾಲರು ಸ್ವಾಮಿನಾಥನ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಯಾವಾಗ ಈ ಕಾಲೇಜಿಗೆ ಬಂದಿದ್ದು, ಕಾಲೇಜಿನ ವಿಶೇಷತೆ ಏನು? ಈ ಕಾಲೇಜು 2007ರಲ್ಲಿ ಪ್ರಾರಂಭವಾಯಿತು. ಆವಾಗ ಒಂದು 90 ಕಾಲೇಜುಗಳಿಗೆ ಸರ್ಕಾರ ಅನುಮತಿ ಕೊಡುವಾಗ ನಮ್ಮದು ಒಂದು ಹೊಸ ಕಾಲೇಜಾಗಿ 2007ರಿಂದ ಪ್ರಾರಂಭವಾಯಿತು. 2007ರಲ್ಲಿ ನಾವು ನಮ್ಮ ಎದುರುಗಡೆ ಇರುವ PUC ಕಾಲೇಜಲ್ಲಿ ನಮ್ಮ ಕ್ಲಾಸಸ್ಗಳ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ತದನಂತರ ಹಲವಾರು ಅಭಿವೃದ್ಧಿಗಳಲ್ಲಿ ಈಗ ನಾವು ಸಪರೇಟಾಗಿ ಮಲ್ಲೇಶ್ವರಂ ಡಿಗ್ರಿ ಕಾಲೇಜಿಗೆ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಡಿಗ್ರಿ ಪ್ರೋಗ್ರಾಮ್ಸ್ ಆಫ್ BCom, ನಮ್ಮಲ್ಲಿ ಈಗ BCom, BBA, BSc, MCom, BA ಕೋರ್ಸ್ಗಳು ನಡೀತಾ ಇದೆ. ಅದರಲ್ಲಿ ಈಗ ಈ ವರ್ಷ ನಾವು BCಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಶುರುವಾದಾಗ ಎಷ್ಟು ಸಂಖ್ಯೆ ಇತ್ತು ವಿದ್ಯಾರ್ಥಿಗಳದ್ದು? ಈಗ ಎಷ್ಟು ಸಂಖ್ಯೆ? ಶುರುವಾಗುವಾಗ 210 ವಿದ್ಯಾರ್ಥಿಗಳು ಮತ್ತು 4 ಉಪನ್ಯಾಸಕರುಗಳು. 200 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿತ್ತು. ಇನ್ನು ಹೇಳಬೇಕಂತ ಹೇಳಿದ್ರೆ ಒಂದೇ ಕೊಠಡಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾಂಶುಪಾಲರ ಕಚೇರಿ, ಆಫೀಸು, ಲೈಬ್ರರಿ ಎಲ್ಲ ಇತ್ತು. ಈಗ ಅದು 4 ಉಪನ್ಯಾಸಕರು ಮತ್ತು 200 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಕಾಲೇಜು ಇವತ್ತು 1300 ವಿದ್ಯಾರ್ಥಿಗಳಷ್ಟು ಬೆಳೆದಿದೆ. ಮತ್ತು ಈಗ ಅತಿಥಿ ಉಪನ್ಯಾಸಕರು ಮತ್ತು ಕಾಯಂ ಉಪನ್ಯಾಸಕರು ಎಲ್ಲರೂ ಸೇರಿದ್ರೆ ಒಂದು 50 ಉಪನ್ಯಾಸಕರು ಹಲವಾರು ವಿಭಾಗಗಳಲ್ಲಿದ್ದಾರೆ. ಮತ್ತು ನಮ್ಮಲ್ಲಿ ಈಗ ಸ್ನಾತಕೋತ್ತರ ಪದವಿಯಾದ MCom ಇದೆ. ಒಂದು 5 ವರ್ಷಗಳಿಂದ ನಾವು MComನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಿಂದ BCom, BBA ಓದೋ ಮಕ್ಕಳು ಹಲವಾರು ಮಕ್ಕಳು ನಮ್ಮಲ್ಲೇ ಕೂಡ PGಯನ್ನು ಮಾಡ್ತಿದ್ದಾರೆ. ಈಗ ಪ್ರೈವೇಟ್ ಸ್ಕೂಲ್ ಕಾಲೇಜುಗಳಲ್ಲಿ ಓದುವಂಥ ಮಕ್ಕಳನ್ನು ಸೆಳೆಯೋದಕ್ಕೆ ಸರ್ಕಾರಿ ಕಾಲೇಜು ನೀವು ಏನು ಪ್ರಯತ್ನ ಪಡ್ತೀರಿ ಮತ್ತು ಯಾವ ನಿಟ್ಟಲ್ಲಿ ಕೆಲಸಗಳಾಗುತ್ತೆ?
ಈಗ ಅವ್ರನ್ನ ಆ ಕಡೆಯಿಂದ ಸೆಳೆಯೋದಕ್ಕಿಂತ ಹೆಚ್ಚಾಗಿ ನಾವು ಓಕೆ ಸರ್ಕಾರಿ ಕಾಲೇಜುಗಳು ಶುಲ್ಕದ ವಿಷಯದಲ್ಲಿ ಬಂದರೆ ಕಡಿಮೆ ಶುಲ್ಕ ಓಕೆ ಯಾಕಂತ ಹೇಳಿದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಉಪನ್ಯಾಸಕರುಗಳಿಗೆ ನಮಗೆ ಯು ಜಿ ಸಿ ಗ್ರ್ಯಾಂಟ್ಸ್ ಬರುತ್ತೆ, ಯು ಜಿ ಸಿ ಗ್ರ್ಯಾಂಟ್ಸಲ್ಲಿ ಸಂಬಳ ಬರುತ್ತೆ. ಮತ್ತು ಈಗ ಸರ್ಕಾರಿ ಕಾಲೇಜುಗಳಿಗೆ ಬರೋ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅವರೆಲ್ಲ ಓಕೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿದ್ದಾರೆ. ಅಂಥ ಮಕ್ಕಳು ಬರುವಾಗ ಓಕೆ ಅವರಿಗೆ ನಾವು ಶುಲ್ಕಗಳನ್ನು ಕಡಿಮೆ ಮಾಡಿ ಅವರಿಗೆ ಶುಲ್ಕ ಕಡಿಮೆ ಇರುತ್ತೆ, ಆದರೆ ಖಾಸಗಿ ಸಂಸ್ಥೆಗಳಷ್ಟು ಎಷ್ಟು ಸೌಕರ್ಯಗಳು ಆಗುತ್ತೋ ಅಷ್ಟನ್ನು ಎಲ್ಲ ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆ ಸರ್ಕಾರ ಇಲಾಖೆ, ನಮ್ಮ ಸ್ಥಳೀಯ ಶಾಸಕರು ಎಲ್ಲರೂ ಮಾಡಿಕೊಡ್ತಿದ್ದಾರೆ. ನೀವು ನೋಡಿದ್ದೀರಾ, ಇಷ್ಟೆಲ್ಲ ಮಾಡಿಕೊಡ್ತೀವಿ. ಮತ್ತು ಕೆಲವೊಂದು ಮಕ್ಕಳು ಕೂಡ ಹೇಳಿದ್ರು ಓಕೆ ಯಾಕಂತೇಳಿ ಒಂದು ಖಾಸಗಿ ಸಂಸ್ಥೆಗೆ ಸಮಾನತೆಯಾಗಿ ನಾವು ಪಾಠವನ್ನು ಕೂಡ ಮಾಡ್ತೀವಿ. ಇನ್ನು ಹೇಳ್ಬೇಕಂತ ಹೇಳಿದ್ರೆ ಒಂದು ಯು ಜಿ ಸಿ ಪೋಸ್ಟ್ಗೆ ಒಬ್ಬ ಉಪನ್ಯಾಸಕರನ್ನು ನೇಮಕಾತಿ ಮಾಡುವಾಗ ಹಲವಾರು ಓಕೆ ಅವರಿಗೆ ಸ್ಪರ್ಧೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇಟ್ಟು ಅವ್ರನ್ನ ಸೆಲೆಕ್ಷನ್ ಮಾಡುವಾಗ ಮೆರಿಟೋರಿಯಸ್ ಟೀಚರ್ಸೇ ಬರ್ತಾರೆ. ಅಂದರೆ ಮೆರಿಟೋರಿಯಸ್ ಟೀಚರ್ಸು ಮತ್ತು ಮೋಸ್ಟ್ ಆಫ್ ದ ಟೀಚರ್ಸು ಒಂದು ಸಮಾಜ ಸೇವೆ ಥರ ಅಂತಾರೆ. ನನ್ನನ್ನೇ ವೈಯಕ್ತಿಕವಾಗಿ ತೊಗೊಂಡ್ರು ಕೂಡ ನಾನು ಇದನ್ನು ಒಂದು ಪೇಯ್ಡ್ ಸೋಷಿಯಲ್ ಸರ್ವಿಸ್ ಥರ ಅಂತ ತಗೊಳ್ತಾ ಇದ್ದೀನಿ. ಅಂದರೆ ಬಡ ಮಕ್ಕಳು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರು ಬರ್ತಾರೆ, ಅವರು ಫಸ್ಟ್ ಅವ್ರ ಮನೆಗಳಲ್ಲಿ ಇವರು ಫಸ್ಟ್ ಜನ್ರೇಷನ್ ಸ್ಟೂಡೆಂಟ್ಸ್ ಆಗಿರ್ತಾರೆ. ಅವ್ರ ತಂದೆ ತಾಯಿಗಳು ಓದಿರೋದಿಲ್ಲ, ಅಣ್ಣ ಅಕ್ಕಂದ್ರು ಕೂಡ ಓದಿರೋದಿಲ್ಲ, ಇವರು ಬಂದಿರ್ತಾರೆ ಹೆಚ್ಚಿನ ಓಕೆ ಅದು ಫಸ್ಟ್ ಲೈನ್ ಓಕೆ ಫಸ್ಟ್ ಜನ್ರೇಷನ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಆಸಕ್ತಿ ಇರೋದ್ರಿಂದ ಅವರಿಗೆ ಇನ್ನೂ ಆಸಕ್ತಿಯನ್ನು ಬೆಳೆಸಿ. ನಮಗೇನು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಕೆಲವೊಂದು ಖಾಸಗಿ ಕಾಲೇಜುಗಳಲ್ಲಿ 90% ಇರೋರನ್ನ 95% ಮಾಡೋದೇನು ಅಷ್ಟು ಕಷ್ಟ ಇಲ್ಲ. ಆದರೆ ನಮ್ಮಲ್ಲಿ 35% ತೊಗೊಂಡ್ರು ಸಹ ನಾವು ಅಡ್ಮಿಷನ್ ಕೊಡ್ತೀವಿ, ಬೇರು ಮಟ್ಟದಿಂದನೇ ಓಕೆ. ಆದರೆ 35% PUC 35, 40, 50% ತಗೋರೋ ವಿದ್ಯಾರ್ಥಿಗಳು ಕೂಡ ನಾವು ಪ್ರವೇಶವನ್ನು ಇಲ್ಲ ಅಂತ ಹೇಳೋದಿಲ್ಲ, ಸರ್ಕಾರಿ ಕಾಲೇಜಿಗೆ ಸಾಮಾನ್ಯವಾಗಿ ಇಲ್ಲ ಅಂತ ಹೇಳೋದಿಲ್ಲ, ಹೇಳಬಾರ್ದು. ಕಾರಣ ಏನಂತೇಳಿ ನಮ್ಗೆ ಏನು ಇಂಟೇಕ್ ಇದೆ ಅದಕ್ಕಿಂತ ಒಂದು 10% ಹೆಚ್ಚು ಕೂಡ ನಾವು ತಗೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಎಲ್ಲಿ ನಾವು ಇಲ್ಲ ಅಂತ ಹೇಳಬೇಕಂತ ಹೇಳಿದ್ರೆ ನಮಗೆ ಓಕೆ ಒಂದು ಸ್ಥಳದ ಓಕೆ ಕೊರತೆ ಇರುವಾಗ ಮಾತ್ರ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲ ಅಂತ ನಾನು ಹೇಳಿದ್ರೆ ಈಗ ನಮ್ಮ ಶಾಸಕರು ಕೂಡ ಹೇಳಿದ್ರು ಓಕೆ ನಾವೇನಾದರೂ ಹೆಚ್ಚಿನ ಕೊಠಡಿಗಳನ್ನ ಕಟ್ಕೊಡೋಕ್ಕಾದರೆ ನಮ್ಮ ಮಲ್ಲೇಶ್ವರಂ ಕಾಲೇಜಿನ ಒಂದು 2,000, 5,000 ಮಕ್ಕಳಷ್ಟಕ್ಕೂ ತೊಗೊಂಡೋಗಿ ಅಂತ ಹೇಳಿದ್ರು. ಮೊನ್ನೆ ಒಂದು ಸತಿ ಮಾತಾಡುವಾಗ ಹೇಳಿದ್ರು ಅಷ್ಟರ ಮಟ್ಟಿಗೆ ಹಂಗೆ. ಅದರಿಂದ ಈಗ ಸ್ಥಳದ ಕೊರತೆ ಇರೋದ್ರಿಂದ ನಾವು ಮಕ್ಕಳನ್ನು ಕಡಿಮೆ ಪ್ರವೇಶಾತಿ ಮಾಡ್ಕೊಳ್ತೀವಿ. ಯಾಕಂದರೆ ಪ್ರವೇಶಾತಿ ಮಾಡಿದ್ಮೇಲೆ ಅವರಿಗೆ ನಾವು ಓಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಬಂದರೆ ಕ್ಲಾಸಲ್ಲಿ ಕುಂತ್ಕೋಬೇಕು ಅವರು, ಮತ್ತು ಪಾಠ ಪ್ರವಚನಗಳು ಮಾಡಬೇಕಾಗುತ್ತೆ, ನಂಬರ್ ಆಫ್ ಸೆಕ್ಷನ್ ಜಾಸ್ತಿ ಆಗುತ್ತೆ. ಅದರಿಂದ ನಮ್ಮ ಇಲಾಖೆ ಕೂಡ ನಮಗೆ ಎಷ್ಟು ಸಿಬ್ಬಂದಿಗಳು ಬೇಕಂತ ಕೇಳ್ತಾರೆ, ಅಷ್ಟು ಸಿಬ್ಬಂದಿಗಳು ನಮಗೆ ಈಗ ಟೀಚಿಂಗು ಅತಿಥಿ ಉಪನ್ಯಾಸಕರು ನಾವು ಲಿಸ್ಟ್ ಕಳಿಸ್ತೀವಿ, ಅಷ್ಟಕ್ಕಷ್ಟೇ ಅವರು ಕಳಿಸ್ಕೊಡ್ತಾರೆ. ಅದು ಅತಿಥಿ ಉಪನ್ಯಾಸಕರು ಕೂಡ ನಮ್ಮ ಸೆಂಟ್ರಲೈಸ್ಡ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ನಮ್ಮ ಇಲಾಖೆಯಿಂದ ನಮಗೆ ಬೇಡಿಕೆ ಎಷ್ಟಿದೆಯೋ ಅಷ್ಟು ಕಳಿಸ್ಕೊಡ್ತಾರೆ, ಅವರು ಕೂಡ ಪಾಠಗಳನ್ನು ಮಾಡ್ತಾರೆ. ಈಗ ನಮ್ಮಲ್ಲಿ ಕೂಡ ಕಾಯಂ ಮತ್ತು ಅತಿಥಿ ಉಪನ್ಯಾಸಕರಲ್ಲೂ ಕೂಡ ಒಂದು ಯಾವ ಒಂದು ಓಕೆ ವ್ಯತ್ಯಾಸ ಇಲ್ಲ. ನಾವಿಂಗೆ ಪಾಠ ಮಾಡ್ತೀವಿ ಅಷ್ಟಕ್ಕಷ್ಟು ಅವರು ಚೆನ್ನಾಗಿ ಪಾಠ ಮಾಡ್ತಾರೆ, ಒಳ್ಳೆಯದು. ಇಚ್ಛಾಶಕ್ತಿ ಇರುವಂಥ ಶಾಸಕರು ಸಿಕ್ಕಿದ್ದಾರೆ, ಅವರ ಸೇವೆ ಹೆಂಗಿರುತ್ತೆ ಈ ಕಾಲೇಜುಗಳು, ನಿಮ್ಮ ಕಾಲೇಜಿಗೆ? ಈ ಕಾಲೇಜಿಗೆ ಅದೇ ನಾನು ಹೇಳಿದಾಗೆ ಈಗ ನಮಗೆ ಪರ್ಮನೆಂಟ್ ಟೀಚರ್ಸು ಮೆರಿಟೋರಿಯಸ್ ಟೀಚರ್ಸೇ ಬರ್ತಿದ್ದಾರೆ. ಮತ್ತು ಈಗ ಅತಿಥಿ ಉಪನ್ಯಾಸಕರನ್ನು ಕೂಡ ಇಲಾಖೆ ನಮಗೆ ಕೊಡುವಾಗ ಕೌನ್ಸಿಲಿಂಗ್ ಮುಖಾಂತರ ಕೊಡ್ತಾರೆ. ಈ ಕೌನ್ಸಿಲಿಂಗ್ ಇರೋದು ಏನಪ್ಪ ಅಂತ ಹೇಳಿದ್ರೆ ಆ ಒಂದು ಅತಿಥಿ ಉಪನ್ಯಾಸಕರು ನಮ್ಮ ಕಾಲೇಜಿನ ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ ಕಾಲೇಜಲ್ಲಿ ಬಂದು ನಮ್ಮ ಮಕ್ಕಳಿಗೆ ಪಾಠ ಮಾಡೋ ಆಸಕ್ತಿ ಇರೋರು ನಮ್ಮ ಕಾಲೇಜಿನ ಆಯ್ಕೆ ಮಾಡ್ಕೊಂಡು ಬರ್ತಿದ್ದಾರೆ. ಅದರಿಂದ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಅನ್ನೋದು ಬಲವಂತವಾಗಿ ಯಾರನ್ನು ನಮ್ಮ ಕಾಲೇಜಿಗೆ ಕಳಿಸ್ಕೊಡೋ ಒಂದು ಪದ್ಧತಿ ಅಲ್ಲ. ಈಗ ಒಂದು ಅತಿಥಿ ಉಪನ್ಯಾಸಕರು ಎಲ್ಲೋ ಒಂದು ಕಡೆ ಇರ್ತಾರೆ, ನೀನು ಅವರು ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಇರ್ತಾರೆ, ಮನೆ ಮೈಸೂರಲ್ಲಿರುತ್ತೆ, ನಾನು ಬ್ಯಾಂಗ್ಳೂರಲ್ಲಿ ಮಲ್ಲೇಶ್ವರಂ ಖಂಡಿತ ಕೊಡ್ತೀನಿ, ಅಲ್ಲೇ ಹೋಗ್ಬೇಕಂತ ಯಾರು ಒತ್ತಾಯ ಮಾಡಲ್ಲ. ಅವರಿಗೆ ನಾವೀಗ ಒಂದು ಚಾಯ್ಸ್ ಕೊಡುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ಸ್ಥಳೀಯ ಪಕ್ಕದಲ್ಲಿರೋ ನಿಯರ್ ಬೈ ಕಾಲೇಜಸ್ನ ಆಯ್ಕೆ ಮಾಡಿಕೊಂಡು ಅಷ್ಟೇ ಆಸಕ್ತಿಯಿಂದ ಮತ್ತು ಪಾಠ ಮಾಡ್ತಾರೆ. ಒಟ್ಟಿನಲ್ಲಿ ಪ್ರೈವೇಟ್ ಶಾಲೆಗಳಿಗೆ ಅದು ಕಾಲೇಜುಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಸರ್ಕಾರಿ ಕಾಲೇಜುಗಳನ್ನು ರೂಪುಗೊಳಿಸುವುದರಲ್ಲಿ ನೀವೆಲ್ಲ ಕಾರ್ಯನಿರತರಾಗಿದ್ದೀರಿ. ಹೌದು. ನಿಮ್ಮ ಕರ್ತವ್ಯ ಒಳ್ಳೆ ಹಾದಿಲೇ ಸಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಸರ್ಕಾರಿ ಶಾಲೆ ಕಾಲೇಜುಗಳು ತುಂಬಿಕೊಳ್ತಾನೆ ಹೋಗಲಿ, ಮಕ್ಕಳಿಗೆ ವಿದ್ಯಾ ಕಾಶಿಯಾಗಿ ಇದು ಪರಿವರ್ತನೆ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಒಳ್ಳೆಯದಾಗಲಿ. ಒಂದು ವೇಳೆ ಶಿಕ್ಷಣ ಸರಿಯಾದ ಹಾದಿಲಿ ಸಾಗಬೇಕು ಅಂತಂದರೆ ಶಿಕ್ಷಕರು ಉಪನ್ಯಾಸಕರು ಸರಿಯಾದ ಮಾರ್ಗದರ್ಶಕರಾಗಿರಬೇಕು ಅನ್ನುವಂಥದ್ದು ಮಾತು. ಅದೇ ನಿಟ್ಟಲ್ಲಿ ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂನ ದೈಹಿಕ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ ಮಹಾದೇವ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಆ ನಿಟ್ಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈ ಸರ್ಕಾರಿ
ಪ್ರಥಮ ದರ್ಜೆ ಕಾಲೇಜು ಒಂದು ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಒಂದು ಒಳ್ಳೆ ಮಟ್ಟದಲ್ಲಿ ರೂಪುಗೊಳ್ತಾ ಇದೆ. 1200 1300 ಸಂಖ್ಯೆಯ ವಿದ್ಯಾರ್ಥಿಗಳನ್ನು ತುಂಬಿಸ್ಕೊಂಡು ಪ್ರತಿ ವರ್ಷ ಸಾಗ್ತಾ ಇದೆ. ಈ ನಿಟ್ಟಲ್ಲಿ ನೀವು ಬಂದು ಜಾಯ್ನ್ ಆಗಿದ್ದು ಯಾವಾಗ ಈ ಕಾಲೇಜಿಗೆ, ಮತ್ತು ಕಾಲೇಜ್ ಬಗ್ಗೆ ತಾವು ಹೇಳೋದೇನಿದೆ? ಸರ್, ನಾನು 2017ಕ್ಕೆ ಈ ಕಾಲೇಜ್ಗೆ ಜೂನ್ ತಿಂಗಳಲ್ಲಿ ನಾನು 20ನೇ ತಾರೀಕು ವರದಿ ಮಾಡಿಕೊಂಡೆ. ಅನಂತರ ನಾನು ಈ ಕಾಲೇಜಿಗೆ ಬಂದಾಗ ಸ್ಪೋರ್ಟ್ಸಲ್ಲಿ ಅಂಥ ಆಕ್ಟಿವಿಟೀಸ್ ಏನು ಇರಲಿಲ್ಲ. ಶುರುವಲ್ಲಿ ಇದ್ರೂ ಅಂಥ ಆಕ್ಟಿವಿಟೀಸ್ ಏನು ನಡೆದಿರಲಿಲ್ಲ ಸರ್. ತದನಂತರ ನಾನು ಬಂದ ಮೇಲೆ ಈ ಕಾಲೇಜಿಗೆ ನಾನು ಕ್ರೀಡೆಗೆ ಭಾಳ ಒತ್ತು ಕೊಟ್ಟು ನಮ್ಮದೇ ಆದಂಥ ಒಂದು ಸಿಸ್ಟಮಲ್ಲಿ ಹುಡುಗರುಗಳನ್ನ ತರಬೇತಿ ಕೊಟ್ಟು ಅವ್ರನ್ನ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರತಿನಿಧಿಸುವ ವಿಭಾಗದಲ್ಲಿ ಆ ಮಟ್ಟಕ್ಕೆ ರೀಚ್ ಆಗಿದೆ ಸರ್. ನಮ್ಮಲ್ಲಿ ಇಂಟರ್ ಕಾಲೇಜೆಟ್ ಅಂತ ನಡೀತಿದೆ ಸರ್, ಅಂತರ್ ಕಾಲೇಜು ಮಟ್ಟ ಅಂತ ಅಂದ್ಬಿಟ್ಟು ವಿವಿಧ ಕಾಲೇಜುಗಳಲ್ಲಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ, ಈಗ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ನಡೀತದೆ. ಮತ್ತು ಓಪನ್ ಟೂರ್ನಮೆಂಟ್ಗಳು ಅಂತ ಇರ್ತದೆ ಸರ್. ಅದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಮತ್ತು ಅಂತಾರಾಜ್ಯ ಮಟ್ಟ ಅಂತ ಯಾವ್ಯಾವ ಕ್ರೀಡೆಯಲ್ಲಿ ಸರ್? ಕಬಡ್ಡಿ, ಖೋಖೋ, ವಾಲಿಬಾಲ್, ಕರಾಟೆ, ಜೂಡೋ, ರಜ್ಲಿಂಗು, ಸ್ವಿಮ್ಮಿಂಗು, ಯೋಗ, ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಪ್ರತಿ ವರ್ಷ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಕ್ರೀಡೆಗಳಲ್ಲಿ ತರಬೇತಿಗೊಳಿಸೋದಕ್ಕೆ ಇಲ್ಲಿ ಅಷ್ಟೊಂದು ವ್ಯವಸ್ಥೆಗಳಿದಾವೆ ಸರ್. ತರಬೇತಿನ ಕೊಡೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಸರ್, ನಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸ್ಕೊಳ್ತೀವಿ. ಆ ಸಿದ್ಧಪಡಿಸ್ಕೊಂಡು ಇವಾಗ ಅವ್ರಿಗೆ ನಾವು ನಮ್ಮದೇ ಆದಂಥ ಒಂದು ಟೆಕ್ನಿಕ್ ಆ್ಯಂಡ್ ಟ್ಯಾಕ್ಟಿಕ್ಸ್ ಕೊಟ್ಟು ಅವ್ರಿಗೆ ತರಬೇತಿ ನೀಡ್ತೀವಿ ಸರ್. ಮತ್ತು ಆ ಹುಡುಗರುಗಳು ಬೇಸಿಕಲ್ಲಿ ಹೈಸ್ಕೂಲು ಮತ್ತು PU ಆಡ್ಕೊ ಬಂದಿರ್ತಾರೆ. ಆ ಒಂದು ಇದನ್ನು ಮಾಡಿ ಗುರುತಿಸಿ ಅವರನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಅವ್ರನ್ನ ನಾವು ಒಂದು ಟೀಮ್ ಅಂತ ಸೆಲೆಕ್ಟ್ ಮಾಡ್ತೀವಿ ಸರ್. ಫಾರ್ ಎಕ್ಸಾಂಪಲ್, ಈಗ ಒಂದು ನಮ್ಮ ಕಬಡ್ಡಿ, ಖೋಖೋ ಟೀಮ್ಗೆ ಇವಾಗ ಒಂದು 14 ಜನ ಟೀಮ್ ಮೆಂಬರ್ಸ್ ಇದು ಮಾಡಬೇಕು ಅಂದರೆ ಸುಮಾರು ಒಂದು 60-100 ಜನ ಹುಡುಗರುಗಳು ಖೋಖೋಗೆ ಸೆಲೆಕ್ಷನ್ಗಂತ ಬರ್ತಾರೆ. ನಾವು ಟೆಕ್ನಿಕಲ್ಲಾಗಿ ಒಂದು ಕ್ರೀಡೆಯಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ಒಬ್ಬ ಅಫಿಷಿಯಲ್ಸ್ಗಳನ್ನ ಕರೆಸಿ, ಆಯ್ಕೆಗಾರನ್ನು ಕರೆಸಿ ನಾವು ಆ ಒಂದು 12ರಿಂದ 14 ಜನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಆ ಹುಡುಗರಿಗೆ. ಅದಾದಮೇಲೆ ನಾವು ಒಂದು ತರಬೇತಿ ಕೊಡ್ತೀವಿ ಸರ್ ನಮ್ಮ ಕಾಲೇಜಿನಲ್ಲಿ, ನಮ್ಮ ಗ್ರೌಂಡಿನಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ. ನಮ್ಮ ಕಾಲೇಜು ಒಂದು ಸ್ವಲ್ಪ, ಯಾಕೆಂದರೆ ಇದು ಶಿಫ್ಟ್ ಸಿಸ್ಟಮ್ ನಡೀತದೆ ಸರ್, ಪಾಳಿ ಪದ್ಧತಿಯಲ್ಲಿ, 2 ಪಾಳಿ ಪದ್ಧತಿಯಲ್ಲಿ. ಆದ್ದರಿಂದ ಕೆಲವು ಹುಡುಗರುಗಳನ್ನ ನಾವು ಸಾಯಂಕಾಲ ಬರೋದು ಭಾಳ ಕಷ್ಟ ಆಗ್ತದೆ. ಆದರೆ ನಾವೇನು ಮಾಡ್ತೀವಿ, ಬೆಳಗ್ಗೆ 7 to 8 ಅಥವಾ 8 to 9, 10 o'clock ಒಳಗಡೆ ನಾವು ಒಂದು ಟ್ರೈನಿಂಗ್ ಕೊಡ್ತೀವಿ ಸರ್. ಆ ಮುಖಾಂತರ ನಾವು ಹುಡುಗರುಗಳ ತರಬೇತಿ ಕೊಟ್ಟು ಕೆಲವು ವಿದ್ಯಾರ್ಥಿಗಳು ಅವ್ರದ್ದೇ ಆದಂಥ ಒಂದು ಬೇರೆ ಬೇರೆ ಒಂದು ಕ್ರೀಡೆಗಳಲ್ಲಿ ಒಂದು ಕ್ಲಬ್ಬಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆ ಪ್ರಾಕ್ಟೀಸ್ ಜೊತೆಯಲ್ಲಿ ನಮ್ಮದು ಆದಂಥ ಒಂದು ಕಠಿಣವಾದ ಪ್ರಾಕ್ಟೀಸ್ ಕೊಡ್ತೀವಿ. ನಮ್ಮ ಒಂದು ಯೂನಿವರ್ಸಿಟಿಗೆ ಏನಾಗಬೇಕು ಅದನ್ನು ಬೆಳೆಸಬೇಕು ಅದನ್ನು ನಾವು ಕೊಟ್ಟು ನಾವು ಹುಡುಗರನ್ನ ನಾವು ಕಾಲೇಜ್ ಟೀಮ್ ಅಂತ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅಂತರ್ ಕಾಲೇಜು ಮಟ್ಟದ ತರಬೇತಿ ಇದು ನಡೆಸ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನಂತರ ಅಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸ್ತದೆ ಸರ್. ಫಾರ್ ಎಕ್ಸಾಂಪಲ್, ಈಗ ಫುಟ್ಬಾಲಲ್ಲಿ ನಾವು ಒಂದು ಸತತವಾಗಿ ಒಂದು 5 ವರ್ಷಗಳ ಕಾಲ ನಮ್ಮ ಕಾಲೇಜಿಂದ ಒಬ್ಬ ಹುಡುಗ ಅಂದರೆ ಪ್ರತಿ ವರ್ಷ ಸೆಲೆಕ್ಟ್ ಆಗ್ತಿದ್ರು ಅಂತರ ವಿಶ್ವವಿದ್ಯಾಲಯ ಮಟ್ಟಕ್ಕೆ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಟೀಮ್ಗೆ ಕ್ವಾಲಿಫೈ ಆಗ್ತಾರೆ. ಈ ಕಾಲೇಜಿಂದ, ನಮ್ಮ ಕಾಲೇಜಿಂದನೂ 1 or 2 ಮೆಂಬರ್ಸ್ ಆಗ್ತಾರೆ. ಯೋಗ ಮೆನ್ ಆ್ಯಂಡ್ ವುಮೆನ್ ಅದರಲ್ಲೂ ಒಂದು 2-3 ಜನ ಸೆಲೆಕ್ಟ್ ಆಗ್ತಾರೆ ಸರ್ ಪ್ರತಿ ವರ್ಷ. ಖೋಖೋದಲ್ಲೂ ಕೂಡ ನಮ್ಮ ಕಾಲೇಜಿನಿಂದ ಸತತವಾಗಿ ನಮ್ಮ ಒಂದು 5 ವರ್ಷದಿಂದ 4ರಿಂದ 5 ಜನ, ಈ ವರ್ಷ ಮೆನ್ ಸೆಕ್ಷನಲ್ಲಿ 5 ಜನ ಕ್ರೀಡಾಪಟುಗಳು ಖೋಖೋ ತಂಡದಲ್ಲಿ ಭಾಗವಹಿಸಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ ದಾವಣಗೆರೆಯಲ್ಲಿ ನಡೆದಂಥ ಅಲ್ಲಿ ಒಂದು ಪ್ರತಿನಿಧಿಸಿದರು. ಅದೇ ರೀತಿ ನಮ್ಮ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿನಿ, ಒಳ್ಳೆಯ ಉದಯೋನ್ಮುಖ ಹಠಗಾರ್ತಿ ಅನುಷ್ಕಾ ಅಂತಂದ್ಬಿಟ್ರು. ಅವರು ಆ ವಿದ್ಯಾರ್ಥಿನೂ ಕೂಡ ವುಮೆನ್ ಖೋಖೋ ತಂಡದಲ್ಲಿ ಪ್ರತಿನಿಧಿಯಾಗಿ ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಪ್ರತಿನಿಧಿಸಿ ತಂಡದ ನಾಯಕಿಯಾಗಿ ಕೂಡ ತಂಡವನ್ನು ಮುನ್ನಡೆಸಿದ್ದಾರೆ ಸರ್ ನಮ್ಮ ವಿದ್ಯಾರ್ಥಿಗಳು. ಕಬಡ್ಡಿಯಲ್ಲೂ ಕೂಡ ನಮ್ಮ ವಿದ್ಯಾರ್ಥಿ ಪ್ರತಿ ವರ್ಷ ಆಯ್ಕೆ ಆಗ್ತಿದ್ದಾರೆ ಸರ್. 1 or 2 ಮೆಂಬರ್ಸು ನಮ್ಮ ಕಾಲೇಜಿನಿಂದ ಆಯ್ಕೆ ಆಗ್ತಿದ್ದಾರೆ. ಯೋಗದಲ್ಲೂ ಕೂಡ ಆಗ್ತಿದ್ದಾರೆ. ಕರಾಟಲ್ಲಿ 1 or 2 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಲಿ. ಜೂಡೋ ಮಾಡ್ತಾರೆ ಸರ್. ಮತ್ತು ಅದೇ ರೀತಿ ರಜ್ಲಿಂಗ್ ಮಾಡ್ತಾರೆ ಸರ್. ಇನ್ನು ಮತ್ತು ಅಥ್ಲೆಟಿಕ್ಸಲ್ಲೂ ಮಾಡ್ತಾರೆ ಸರ್. ಈ ಸಾರಿ ಪೆನ್ಕಾಕ್ ಸೆಲೆಕ್ಟ್ ಪಂಜಾಬ್ಗೆ ಹೋಗಿದ್ರು, ಮತ್ತು ಹರಿಯಾಣಾಗೆ ಹೋಗಿದ್ರು, ಮತ್ತು ಅದೇ ರೀತಿ ವಿಶಾಖಪಟ್ಟಣಮಲ್ಲಿ ನಡೆದಂಥ ಬೆಸ್ಟ್ ಫಿಸಿಕ್ ಕಾಂಪಿಟೇಷನ್ ಅಲ್ಲಿಗೆ ಹೋಗಿದ್ರು ಸರ್. ಸುಮಾರು ಕಡೆ ಹೋಗಿ ಇದು ಮಾಡಿದರು. ನಾನು ಕೆಲವೊಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಈಗೇನು ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ ಅಂತ ನಗರ ವಿಶ್ವವಿದ್ಯಾಲಯ ಅಂತ ಇದೆಯೋ ಆ ವಿಶ್ವವಿದ್ಯಾಲಯನ ನಾನು ಕೆಲವೊಂದು ತಂಡದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ನಾನು ಒಬ್ಬ ವಿಶೇಷ ಪ್ರತಿನಿಧಿಯಾಗಿ ನಾನು ತೊಡಗಿಸ್ಕೊಂಡಿದ್ದೀನಿ ಸರ್. ನನ್ನನ್ನು ಈ ದೈಹಿಕ ಶಿಕ್ಷಕರಾಗಿ, ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಮಕ್ಕಳನ್ನ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ರಿ. ಹ್ಞೂ ಸರ್. ಈ ಪಠ್ಯ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣ ಮಕ್ಕಳಿಗೆ, ಈ ಕಾಲೇಜು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ?
ಸರ್ ನಾನು ಬೇಸಿಕಲ್ಲಿ ನಾನು ಒಂದು ಮಾತು ಹಿಂದಕ್ಕೆ ಹೋಗಬೇಕು ಅಂದರೆ ನಾನು ಬೇಸಿಕಲ್ಲಿ ನಾನು ಅಪಾಯಿಂಟ್ ಆದಾಗ 2010 ನಾನು ಬಂಗಾರಪೇಟೆ ಕಾಲೇಜಿನಲ್ಲಿ ಒಂದು 2010ರಿಂದ 17 ತನಕ ಅಲ್ಲಿದ್ದೀನಿ ನಾನು. 2012ರಿಂದ ನಾನು NCC ಆಫೀಸರಾಗಿ ನಾನು ಇದು ಮಾಡಿದೆ ಸರ್. 3 ವರ್ಷ ಕೇರ್ ಟೇಕರ್ ಆಗಿದ್ದೆ, ಮತ್ತು 2-3 ವರ್ಷ ನಾನು ಲೆಫ್ಟಿನೆಂಟ್ ಆಫೀಸರ್ ಆಗಿದ್ದೆ ನಾನು. ಫಸ್ಟು ನನ್ನ ಮೇನ್ ಆದ್ಯತೆ ಏನು ಅಂತಂತಂದರೆ ಮೇನ್ ಡಿಸಿಪ್ಲಿನ್ಸ್ ಸರ್. ನನ್ನ ಶಿಸ್ತು. ನಾನು ಈವನ್ ನನ್ನ ಒಂದು ಖಾಸಗಿ ಕಾಲೇಜಿನಲ್ಲಿ ವರ್ಕ್ ಮಾಡಿದ್ದೆ. ನಾನು ಆ ಕಾಲೇಜನ್ನ ನಾನು ಹೇಳಿದ್ರೆ ತಪ್ಪಾಗಲಾರ್ದು. ಆ ಕಾಲೇಜಿನಲ್ಲಿ ಆ ಮ್ಯಾನೇಜ್ಮೆಂಟು ಏನಿದೆಯೋ ಇವತ್ತೂ ಕೂಡ ನನಗೆ ಭಾಳ ಇಂಪಾರ್ಟೆನ್ಸ್ ಕೇಳ್ತದೆ. ಯಾವುದ್ಯಾರೋ ಮಕ್ಕಳನ್ನ ಸೇರಿಸ್ಬೇಕು ಅಂತಂದರೆ ಅವರು ನಮ್ಮ ಕಾಲೇಜಿಗೆ ಭಾಳ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಅವ್ರಿಗೆ ಇಂಪಾರ್ಟೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಆ ಕಾಲೇಜ್ನೂ ಕೂಡ ನಾನು 4 ವರ್ಷ ಇದು ಮಾಡಿ ಅಲ್ಲಿ ಏಷ್ಯನ್ ಮಟ್ಟದ ಸ್ವಿಮ್ಮಿಂಗ್ನಲ್ಲಿ ಒಬ್ಬ ವಿದ್ಯಾರ್ಥಿ ಪಾರ್ಟಿಸಿಪೇಟ್ ಮಾಡಿದೆ ಸರ್. ಅಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳು ಕಾಲೇಜು ಇಂಟರ್ ಕಾಲೇಜ್ ಮಟ್ಟ ಮತ್ತು ಆಲ್ ಇಂಡಿಯಾ ಇಂಟರ್ಯೂನಿವರ್ಸಿಟಿ ಇದು ಮಾಡಿದರು. ನಮ್ಮ ಏನು ಪ್ರಭಾರ ಪ್ರಿನ್ಸಿಪಲ್ರು ಅಂತ ಇದ್ದಾರೋ ಅವರು ನಮಗೆ ತುಂಬ ಗೈಡೆನ್ಸ್ ಮಾಡಿದ್ದಾರೆ ಸರ್. ಮತ್ತು ನಾನು ಹೇಳಿದಂಥ ಒಂದು ಏನು ವಿಚಾರಗಳನ್ನು ಕೂಡ ಅವ್ರು ಅಂದ್ಕೊಂಡ ಸರ್ ಹಿಂಗಲ್ಲ ಸರ್ ಹಿಂಗೆ ಮಾಡೋಣ ಸರ್ ಅಂತ. ಮತ್ತು ಇಲ್ಲಿ ನಾವು ಒಂದು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೂ ಅವರು, ಯಾಕೆಂದರೆ NCC ಆಫೀಸರ್ ಆಗಿದ್ದರು, ನಾನು ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿದ್ದೆ. ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕಾದ್ರೂ ಕೂಡ ಇಬ್ಬರ ಒಂದು ಸಮ್ಮುಖದಲ್ಲಿ ಯಾವುದೇ ರೀತಿಯ ಒಂದು ಮಾತಿನ ವೈಷಮ್ಯ ಇಲ್ಲದೆ ಒಂದು ರೀತಿ ಬ್ರದರ್ಸ್ ರೀತಿ ನಾವು ನಡ್ಕೊಂಡು ಈವನ್ ಟುಡೇ ನಾವು 2017ರಲ್ಲಿ ಹೆಂಗೆ ಬಂದ್ವು ಈವನ್ ಟುಡೇನೂ ಕೂಡ ಅದೇ ರೀತಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಹೊಂದಾಣಿಕೆ ಹೋಗ್ತಿದ್ವಿ. ಹೆಚ್ಚಾಗಿ ಈ ಕಾಲೇಜಿಗೆ ನಾನು ಬಂದ ಮೇಲೆ ನಮ್ಮ ಮಾನ್ಯ ಶಾಸಕರು, ನಮ್ಮ ಮಲ್ಲೇಶ್ವರಂ ಶಾಸಕರು ಅಂತನ್ನೋದಕ್ಕಿಂತ ಅವರು ಮಾಜಿ ಉಪಮುಖ್ಯಮಂತ್ರಿಗಳು, ಉನ್ನತ ಶಿಕ್ಷಣ ಸಚಿವರು, IT-BT ಸಚಿವರು, ಅವರ ಒಂದು ಗೈಡೆನ್ಸ್ ತುಂಬ ಚೆನ್ನಾಗಿದೆ ಸರ್. ನಾವು ಏನೇ ಕೇಳಿದ್ರು ಕೂಡ ಅವರು ನಮಗೆ ಭಾಳ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ನಾವು ವಿದ್ಯಾರ್ಥಿಗಳಿಗೆ ಹಿಂಗೆ ಕಾರ್ಯಕ್ರಮ ಮಾಡ್ತಿದ್ದೀವಿ, ತಾವು ಬನ್ನಿ ಸರ್ ಅಂತಂದರೆ ಅವ್ರು ಖಂಡಿತ ಬರ್ತಾರೆ. ಮತ್ತು ಒಳ್ಳೆಯ ಅಥ್ಲೆಟ್ಸ್ ಇಂಟರ್ನ್ಯಾಷನಲ್ ನಾವೊಂದು ಅಥ್ಲೆಟಿಕ್ ಮೀಟ್ ನಡಿತೇವೆ. ಪ್ರತಿ ವರ್ಷ ನಾವು ಅಥ್ಲೆಟಿಕ್ ಮೀಟ್ ನಡೆಸ್ತೀವಿ. ನಾವು ಒಂದು ಸಿಂಥೆಟಿಕ್ ಕ್ರೀಡಾಂಗಣದಲ್ಲಿ ಈ ವರ್ಷ 25-26ನೇ ಸಾಲಿನಲ್ಲಿ ಈ ಸಿಂಥೆಟಿಕ್ ಗ್ರೌಂಡ್ ಚಂದ್ರಶೇಖರ್ ಆಜಾದ್ ಗ್ರೌಂಡಲ್ಲಿ ನಾವು ನಡೆಸ್ತೀವಿ. ಅವ್ರಿಗೂ ಕೂಡ ನಮ್ಮ ಶಾಸಕರ ಆಹ್ವಾನ ಮಾಡಿದ್ದೀವಿ. ಅವರು ಕೂಡ ಬರ್ತಾ ಇದ್ದಾರೆ. ಅವ್ರು ಬರುವುದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಮೋಟಿವೇಟ್ ಮಾಡ್ತಾರೆ ಅಂತಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕರ್ಕೊಬರ್ತಾರೆ ಸರ್. ಹಾಕಿ, ಕ್ರಿಕೆಟು, ಬ್ಯಾಡ್ಮಿಂಟನ್ನು ಅಂಥ ಪ್ಲೇಯರ್ಸ್ ಕರ್ಕೊಂಡು ಬರ್ತಾರೆ. ವಿಭಾಗದಲ್ಲಿ ಒಂದು ಟೈಮ್ ಬಂದು ವಿಸಿಟ್ ಮಾಡಿ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಕ್ರೀಡಾಪಟುಗಳಿಗೆ ಮೋಟಿವೇಶನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಫೂರ್ತಿ ಸಿಗ್ತದೆ ಸರ್. ಇದಿದೆ ಸರ್ ನಮ್ಮ ಕಾಲೇಜಿನಲ್ಲಿ. ಮತ್ತು ನಮ್ಮ ಸರ್ಕಾರದಿಂದ ಈ ಒಂದು ಕ್ರೀಡಾ ಶುಲ್ಕ ಅಂತಿದೆ ಸರ್. ಸರ್ಕಾರದ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಿಂದ 100 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ನಮ್ಮ ಬೆಂಗಳೂರಿನ ವಿಶ್ವವಿದ್ಯಾಲಯದ ವತಿಯಿಂದ ಕ್ರೀಡಾ ಶುಲ್ಕದಲ್ಲಿ 100 ರೂಪಾಯಿ ಕಟ್ಟಿದ್ರೆ 30% ನಮಗೆ ಕೊಡ್ತಾರೆ ಸರ್, 70% ಅವ್ರು ಇಟ್ಕೊಳ್ತಾರೆ. ಆ 30% ಮತ್ತು ನಮ್ಮದೊಂದು 100 ರೂಪೀಸು ಎಲ್ಲ ಸೇರಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕೊಡಬೇಕು, ಅವ್ರಿಗೆ TAD ಆಗಿರ್ಬೋದು, ಅವ್ರಿಗೆ ಕ್ರೀಡಾ ಸಮವಸ್ತ್ರ ಇರ್ಬೋದು, ಮತ್ತು ಉತ್ತಮ ಕ್ರೀಡಾಪಟುಗಳಿಗೆ ಬೆಸ್ಟ್ ಔಟ್ಗೋಯಿಂಗ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಉಂಟು. ನಾವು ಕಾಲೇಜಿನ ವಾರ್ಷಿಕ ಸಮಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಆ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡಿ ನಾವು ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ ಸರ್. ಇದು ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥದ್ದು. ಗುರುವಾಗಿ ವಿದ್ಯಾರ್ಥಿಗಳನ್ನು ಗುರುತಿಸುವುದರಲ್ಲೇ ಗುರು ಗೆಲ್ಲಬೇಕಂತೆ. ಆ ನಿಟ್ಟಲ್ಲಿ ತಾವು ಎಲ್ಲ ಕೆಲಸಗಳನ್ನು ಮಾಡಿಟ್ಟು ಕೂತಂಗಿದೆ. ಒಂದಷ್ಟು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನು ಪಳಗಿಸಿ ತಾವು ಗುರುವಾಗಿ ಆ ಮಾರ್ಗದರ್ಶನವನ್ನು ಕೊಡ್ತಾ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆಲ್ಲ ಏರಿಸಿದ್ರಿ ಮಕ್ಕಳನ್ನ. ನಿಮಗೆ ಒಳ್ಳೇದಾಗ್ಲಿ. ಈ ಶಾಲೆಯಲ್ಲಿ ಬಲ ಇರೋದ್ರವರೆಗೂ ನೀವು ಇರಿ, ಈ ಶಾಲೆಗೆ ಬಲ ತುಂಬುತ್ತಾನೆ ಇರಿ. ನಿಮಗೆ ಧನ್ಯವಾದಗಳು. ಒಳ್ಳೇದಾಗ್ತಾ ಇರಲಿ. ಬಂಧುಗಳೇ, ಒಬ್ಬ ಶಿಕ್ಷಕರು, ಅದರಲ್ಲೂ ದೈಹಿಕ ಶಿಕ್ಷಕರು ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಅವರನ್ನು ಶಿಕ್ಷಣೇತರ ಅಂದರೆ ಪಠ್ಯೇತರ ವಿಭಾಗದಿಂದ ಮತ್ತೆ ಈ ಆಸಕ್ತಿ ಇರುವಂಥ ಮಕ್ಕಳನ್ನು, ಈ ಸ್ಪೋರ್ಟ್ಸು ಕ್ರೀಡೆಗಳಲ್ಲಿ ಆಸಕ್ತಿ ಇರುವಂಥ ಮಕ್ಕಳನ್ನು ಅವರ ಮನವೊಲಿಸಿ ಅವರನ್ನು ಗುರುತಿಸಿ ಆ ನಿಟ್ಟಲ್ಲಿ ಅವರನ್ನು ಕಾರ್ಯನಿರತರನ್ನಾಗಿಸಿ ಒಂದಷ್ಟು ಸಾಧನೆಗಳತ್ತ ಕೊಂಡೊಯ್ಯುವುದು ದೈಹಿಕ ಶಿಕ್ಷಣ ನಿರ್ದೇಶಕರ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಲ್ಲಿ ಇಲ್ಲಿಯ ಶಿಕ್ಷಕರು ಭಾಳ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಾಲೇಜು ಇಲ್ಲಿವರೆಗೆ ಯಾವ ಹಂತ ತಲುಪಿದೆ ಆ ನಿಟ್ಟಲ್ಲಿ ಇವರ ಕಾರ್ಯಚಟುವಟಿಕೆಗಳು ಕಾಣಿಸುತ್ತೆ. ಈ ಕಾಲೇಜಿನ 2 ವಿಭಾಗದಲ್ಲೂ, ಪಠ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ 2 ವಿಭಾಗದಲ್ಲೂ ಭಾಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಶಾಲೆಯನ್ನು ಉತ್ತುಂಗಕ್ಕೆ ಏರಿಸ್ತಾ ಇದ್ದಾರೆ. ಈ ಕಾಲೇಜು ಮತ್ತೊಂದಷ್ಟು ಎತ್ತರಕ್ಕೆ ಏರಲಿ ಅನ್ನೋದು ಕರ್ನಾಟಕ ನ್ಯೂಸ್ ಬೀಟ್ನ ಆಶಯ ಆಗಿತ್ತು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.